ತುಂಬಾ ಜನಕ್ಕೆ ಡಯಾಬಿಟಿಸ್ ಇದೆ ಅಂತ ಡಯಾಗ್ನೈಸ್ ಆದ್ಮೇಲೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ನಿಮ್ಗೂ ಕೂಡ ಏನಾದ್ರು ಡಯಾಬಿಟಿಸ್ ಬಂದಿದ್ರೆ ಅಥವಾ ಡಯಾಬಿಟಿಸ್ ಬರುವ ಸಿಂಪ್ಟಮ್ಸ್ ಇದ್ರೆ ಆದಷ್ಟು ಬೇಗ ಚೆಕ್ ಮಾಡಿಸ್ಕೊಳ್ಳಿ. ಅಥವಾ ಯಾರಿಗಾದ್ರೂ ಚೆಕ್ ಮಾಡಿಸ್ಕೊಂಡು ಡಯಾಬಿಟಿಸ್ ಇದೆ, ಶುಗರ್ ಅಥವಾ ಮಧುಮೇಹ ಇದೆ ಅನ್ನೋದು ಗೊತ್ತಾಗಿದ್ರೆ ಏನ್ ತಿನ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನು ಕೆಲವರು ಡಯಾಬಿಟಿಸ್ ಬಂದು ಒಂದ್ 5-6 ವರ್ಷ ಆಗಿರುತ್ತೆ ಅಥವಾ 8-10 ವರ್ಷ ಆಗಿರುತ್ತೆ. ಸೊ ಇನ್ನು ಕೂಡ ಒಂದ್ ರೀತಿ ಕನ್ಫ್ಯೂಷನ್, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಅನ್ನ ತಿನ್ಬೋದಾ ಬೇಡ್ವಾ, ಅಥವಾ ಸಿರಿಧಾನ್ಯಗಳು ಮಿಲೆಟ್ಸ್ ತಿನ್ಬೋದಾ ಬೇಡ್ವಾ, ಅಥವಾ ಹಣ್ಣುಗಳು ತಿನ್ಬೋದಾ ಬೇಡ್ವಾ, ಈ ರೀತಿ ಎಲ್ಲ ಕನ್ಫ್ಯೂಷನ್ಸ್ ಇದ್ರೆ ಈ ವಿಡಿಯೋ ನಿಮಗಾಗಿ ಸ್ನೇಹಿತರೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಯಾವ ರೀತಿ ನೀವು ಆಹಾರ ಕ್ರಮವನ್ನ ಪಾಲಿಸ್ಬೇಕು, ಜನರಲ್ ಆಗಿ ಬೇಸಿಕ್ ಆಗಿ ಎಲ್ಲರೂ ಫಾಲೋ ಮಾಡುವಂತದ್ದು ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ನನ್ನ ಚಾನೆಲ್ ನಲ್ಲಿ ಮೈಂಡ್ ಬಾಡಿ ಸೋಲ್ ಹೇಲಿಂಗ್ ಅಂದ್ರೆ ಮನಸ್ಸು ದೇಹ ಆತ್ಮ ಈ ಮೂರರ ಒಂದು ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡೋದಕ್ಕೆ ಏನ್ ಬೇಕು ಅಂತಹ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ದೇಹದ ಒಂದು ದೇಹಕ್ಕೆ ಬರುವಂತಹ ರೋಗಗಳ ಬಗ್ಗೆ ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಆ ಒಂದು ದೃಷ್ಟಿಕೋನದಲ್ಲಿ ವಿಚಾರವನ್ನ ನೋಡ್ತಾ ಹೋಗೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ನೀವು ಚಾನಲ್ ಪಾಸಿಟಿವ್ ವೈಬ್ಸ್ ಕರ್ನಾಟಕಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನೋಡಿ, ಜೊತೆಗೆ ನಾರ್ಸಿಸಿಸಂ ರಿಕವರಿ ರಿಲೇಟೆಡ್ ವಿಡಿಯೋಸ್ಗಳು ನೋಡಿ. ಬ್ಲಾಗ್ಸ್ಗಳು ಇದೆ, ಅದನ್ನ ಇಗ್ನೋರ್ ಮಾಡಿ, ನೆಗ್ಲೆಕ್ಟ್ ಮಾಡಿ. ಅದು ಬಿಟ್ಟು ಕಾನ್ಸೆಪ್ಟ್ಗಳಿದೆ ಪ್ಲೇ ಲಿಸ್ಟ್ ಅಲ್ಲಿ, ನಾನು ಆದಷ್ಟು ಬೇಗ ಸೆಗ್ರಿಗೇಟ್ ಮಾಡ್ತೀನಿ. ಸೊ ಅದರಲ್ಲಿ ಕಾನ್ಸೆಪ್ಟ್ಗಳ ಬಗ್ಗೆ ವಿಡಿಯೋಸ್ ನೋಡಿ. ಟಾಕ್ಸಿಕ್ ರಿಲೇಶನ್ಶಿಪ್ಗಳಲ್ಲಿ ಇದ್ರೆ ಅದು ಕೂಡ ನಿಮ್ಮ ಹೆಲ್ತ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಮೈಂಡ್ ಬಾಡಿ ಸೋಲ್ ಹೀಲಿಂಗ್, ಮನಸ್ಸು ದೇಹ ಆತ್ಮ ಈ ಮೂರನ್ನು ನಾವು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳುವ ಒಂದು ಹಾದಿನಲ್ಲಿ ನಾವು ಸಾಕ್ತಾ ಹೋಗೋಣ ಅಂತ ಹೇಳ್ತಾ ತಡ ಮಾಡ್ತೀರಾ ಇವತ್ತನ್ನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಈ ಒಂದು ಡಯಾಬಿಟಿಸ್ ಬಂದ ಮೇಲೆ ಎಷ್ಟೋ ಜನಕ್ಕೆ ಏನ್ ತಿನ್ಬೇಕು, ರೈಟ್ ಫುಡ್ ಏನು, ಕರೆಕ್ಟ್ ಆಗಿರುವಂತಹ ಆಹಾರ ಕ್ರಮ ಏನು ಅನ್ನೋದನ್ನೇ ಗೊತ್ತಿರೋದಿಲ್ಲ ಅಲ್ವಾ ಸ್ನೇಹಿತರೆ. ಮತ್ತೆ ಏನ್ ತಿನ್ಬಾರ್ದು, ಏನ್ ತಿನ್ಬೇಕು ಅನ್ನೋದಕ್ಕಿಂತ ಏನ್ ತಿನ್ಬಾರ್ದು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ಡಯಾಬಿಟಿಸ್ ಇರುವಂತವ್ರು ಯಾವ ರೀತಿ ಆಹಾರ ಕ್ರಮ ತಗೊಳ್ಬೇಕು ಅಂತ ನೋಡೋದಾದ್ರೆ, ಮೊದಲಿಗೆ ಪಾಯಿಂಟ್ಸ್ ಗಳ ವೈಸ್ ಹೇಳ್ತಾ ಹೋಗ್ತೀನಿ. ಹೋಗ್ತಾ ಹೋಗ್ತಾ ನಿಮ್ಗೆ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಮೊದಲನೇದಾಗಿ ರೈಟ್ ಫುಡ್ ಅಂದ್ರೆ ಕರೆಕ್ಟ್ ಆದಂತಹ ಆಹಾರ ತಿನ್ಬೇಕು. ಅಂದ್ರೆ ನಾವು ಯಾವ ಆಹಾರ ಬೇಕು ಅನ್ನೋದನ್ನ ವಿಚಾರವನ್ನ ತಿಳ್ಕೊಳ್ಬೇಕು ಮೊದಲು. ಎಲ್ಲಾ ನಾವು ಮಾರ್ಕೆಟ್ ಅಲ್ಲಿ ಸಿಗುವಂತಹ ಐಟಮ್ಗಳು ಎಲ್ಲ ಕೂಡ ನಮ್ಗೆ ಆಹಾರ ಆಗೋದಿಲ್ಲ. ಕರೆಕ್ಟ್ ಆದ ಫುಡ್ ಯಾವ್ದು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಬೇಕಾಗುತ್ತೆ. ರೈಟ್ ಫುಡ್ ಅನ್ನೋದು ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ರೈಟ್ ಟೈಮ್, ಆಯ್ತಾ? ಅಂದ್ರೆ ನಾವು ಕರೆಕ್ಟ್ ರೀತಿನಲ್ಲಿ ಒಂದು ಟೈಮಿಂಗ್ ನ ಮೇಂಟೈನ್ ಮಾಡ್ಕೊಂಡು ಊಟ ಮಾಡ್ಬೇಕಾಗುತ್ತೆ. ಅದ್ರಲ್ಲೂ ಡಯಾಬಿಟಿಸ್ ಬಂದಿರೋರು ಎಸ್ಪೆಷಲಿ ತುಂಬಾನೇ ಜಾಗರೂಕರಾಗಿ ನೀವು ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡ್ಬೇಕಾಗತ್ತೆ. ಜೊತೆಗೆ ರೈಟ್ ಕ್ವಾಂಟಿಟಿ, ಆಯ್ತಾ? ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎರಡು ಇಂಪಾರ್ಟೆಂಟ್. ಸೊ ಕ್ವಾಂಟಿಟಿ, ಎಷ್ಟು ಪೋರ್ಷನ್ಸ್ ನೀವು ತಗೊಳ್ತಾ ಇದೀರಿ, ಎಷ್ಟು ಫುಡ್ ಹಾಗಂತ ಹೇಳಿ ಕಮ್ಮಿ ಊಟ ಮಾಡ್ಬೇಕು ಅಂತ ಅಲ್ಲ. ಜಸ್ಟ್ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು ಕೆಲವೇ ನಿಮಿಷಗಳಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ರೈಟ್ ಕ್ವಾಂಟಿಟಿ, ಆಯ್ತಾ? ರೈಟ್ ಫುಡ್, ರೈಟ್ ಟೈಮ್, ರೈಟ್ ಕ್ವಾಂಟಿಟಿ. ಸೊ ಇದನ್ನ ಕೂಡ ನೀವು ಮೈಂಟೈನ್ ಮಾಡ್ಬೇಕಾಗುತ್ತೆ. ಇದಿಷ್ಟು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ನಾನಿವಾಗ ಹೇಳುವ ಎಲ್ಲಾ ವಿಚಾರಗಳು ಈ ಒಂದು 3 ಅಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ರೈಟ್ ಫುಡ್, ರೈಟ್ ಟೈಮಿಂಗ್, ರೈಟ್ ಕ್ವಾಂಟಿಟಿ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ರೆಗ್ಯುಲರ್ ಮೀಲ್ ಟೈಮಿಂಗ್. ಊಟನ ನೀವು ಸ್ಕಿಪ್ ಮಾಡಬಾರ್ದು, ಆಯ್ತಾ? ಇಲ್ಲಿ ನಾನು ಪ್ರತಿಯೊಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಚಾರವನ್ನ ಒಬ್ರು ಹೇಳಿದಾಗ ಏನಾಗುತ್ತೆ, ನಿಮ್ಗೆ ಅದು ಮನದಟ್ಟಾಗುತ್ತೆ. ಇದೆಲ್ಲ ವಿಚಾರಗಳು ನಮಗೂ ಗೊತ್ತಿರೋದೆ ಅನ್ನೋ ತರ ಫೀಲ್ ಅಲ್ಲಿ ನೋಡ್ಬೇಡಿ. ದಯವಿಟ್ಟು ವಿಚಾರಗಳನ್ನ ನಿಮ್ಗೆ ಕಿವಿಗೆ ಬೀಳ್ತಾ ಇದ್ರೆ, ಅದನ್ನ ನಾನು ಹೇಳ್ತಾ ಇದ್ರೆ ಅದನ್ನ ನಿಮ್ಗೆ ಪ್ರತಿನಿತ್ಯ ಫಾಲೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಓಕೆನಾ? ಸೊ ಊಟನ, ತಿಂಡಿನ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಒಂದು ಕರೆಕ್ಟ್ ಆದ ಒಂದು ಟೈಮಿಂಗ್ ಅನ್ನ ಮೇಂಟೈನ್ ಮಾಡಿ ಆದಷ್ಟು, ಆಯ್ತಾ? ಹಾಗಂತ ಹೇಳಿ ನಿಮ್ಗೆ ಹಸಿವು ಇಲ್ಲ ಅಂತ ಅಂದ್ರೂ ತುಂಬಾ ತಿನ್ನೋದು ಅದೆಲ್ಲ ಬೇಡ. ಒಂದ್ ರೀತಿ ಕರೆಕ್ಟ್ ಆದ ರೀತಿ ನೀವು ಪ್ರತಿನಿತ್ಯ ಟೈಮಿಂಗ್ ಮೇಂಟೈನ್ ಮಾಡ್ಕೊಂಡು ಬಂದ್ರೆ, ಇವಾಗ ನೆಕ್ಸ್ಟ್ ಒಂದ್ 5-6 ದಿವಸ ಒಂದೇ ಟೈಮಿಂಗ್ ಮೇಂಟೈನ್ ಮಾಡ್ಕೊಂಡು ಬಂದ್ರೆ, ಒಂದು 7ನೇ ದಿವಸಕ್ಕೆ 8ನೇ ದಿವಸಕ್ಕೆ ಅದೇ ಟೈಮ್ಗೆ ಹಸಿವು ಆಗೋದಕ್ಕೆ ಶುರು ಆಗುತ್ತೆ. ಓಕೆನಾ? ಮೊದಲು ಈ ರೀತಿ ಅಭ್ಯಾಸವನ್ನ ಬೆಳೆಸ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ನೀವು ಅದೇ ಟೈಮ್ಗೆ ಊಟ ಮಾಡುವಂಥದ್ದು, ತಿಂಡಿ ಮಾಡುವಂಥದ್ದು,
ಓಕೆನಾ. ಮತ್ತೆ ಜಾಸ್ತಿ ಗ್ಯಾಪ್ ಬೇಡ. ಇವಾಗ ಒಂದ್ ಊಟಕ್ಕೂ ಇನ್ನೊಂದು ಊಟಕ್ಕೂ ತುಂಬಾ ಗ್ಯಾಪ್ ಬೇಡ. ಬೆಳಿಗ್ಗೆ ತಿಂದ್ರೆ ಒಂದು 5-6 ಅವರ್ಸ್ ಸುಮ್ನೆ ಇರೋದು, ಮಧ್ಯದಲ್ಲಿ ಏನಾದ್ರು ಒಂದು ಹಣ್ಣು ಅಥವಾ ಏನಾದ್ರು ಒಂದು ಡ್ರೈ ಫ್ರೂಟ್ಸ್ ಏನಾದ್ರು ತಿನ್ಬೇಕಾಗತ್ತೆ. ಹಾಗಾಗಿ ಲಾಂಗ್ ಗ್ಯಾಪ್, ತುಂಬಾ ಹೊತ್ತು ಖಾಲಿ ಹೊಟ್ಟೆ ಬಿಡ್ಬೇಡಿ ಶುಗರ್ ಬಂದ್ಮೇಲೆ ನಾನು ಹೇಳ್ತಾ ಇರೋದು. ಇದು ಬರೋದಕ್ಕೂ ಮುಂಚೆ ಏನು ಪ್ರಿಕಾಷನ್ಸ್ ಏನ್ ತಗೊಳ್ಬೇಕು ಅಂತವ್ರಿಗಲ್ಲ ಇದು. ಯಾರಿಗೆ ಡಯಾಬಿಟಿಸ್ ಬಂದಿದೆ ಅವ್ರಿಗೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ಯಾಕಂದ್ರೆ ಒನ್ ಮೀಲ್, ಯಾಕೆ ನಾ ಈ ವಿಚಾರ ಹೇಳ್ತಾ ಇದೀನಿ ಅಂದ್ರೆ 1 ಮೀಲ್ ಎ ಡೇ, 2 ಮೀಲ್ ಎ ಡೇ ಬಗ್ಗೆ ಕೂಡ ನಾನು ಮಾತಾಡಿದ್ದೀನಿ. ಅಂದ್ರೆ ಒಂದು ದಿನಕ್ಕೆ 1 ಹೊತ್ತು ತಿನ್ನೋದು, 2 ಹೊತ್ತು ತಿನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದೀನಿ. ಆದರೆ ಆಲ್ರೆಡಿ ಡಯಾಬಿಟೀಸ್ ಇಂದ ಬಳಲ್ತಾ ಇರೋರ್ಗೆ ಅಥವಾ ಡಯಾಬಿಟೀಸ್ ನೀವು ಮಾತ್ರೆಗಳನ್ನ ತಗೊಳ್ತಾ ಇರೋರ್ಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಹಾಗಾಗಿ ಒಂದೇ ಸತಿ ನೀವು 1 ಮೀಲ್ ಎ ಡೇ, 2 ಮೀಲ್ ಎ ಡೇ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲ ಒಂದೇ ಸತಿ ಮಾಡೋದು ಬೇಡ. ಹಂತ ಹಂತವಾಗಿ ನೀವು ಕೂಡ ಆ ಒಂದು ಹಂತಕ್ಕೆ ತಲುಪಬಹುದು. ಬಿಗಿನಿಂಗ್ ಅಲ್ಲಿ ಅಂದ್ರೆ ಮಾತ್ರೆ ತಗೊಳ್ತಾ ಇರಿ ಅಂದ್ರೆ ಸ್ಟಾರ್ಟಿಂಗ್ ನೀವು ಜನರಲ್ ಆಗಿ ಡಯಾಬಿಟಿಸ್ ಇರೋರಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇರೋದು. ಓಕೆನಾ. ಯಾಕಂದ್ರೆ ಈ ಎಲ್ಲಾ ವಿಚಾರಗಳು ನಿಮ್ಮ ಒಂದು ಗಮನದಲ್ಲಿ ಇರ್ಬೇಕಾಗತ್ತೆ. ಓಕೆನಾ. ಸೊ ಹಾಗಾಗಿ ಇವಾಗ ಲಾಂಗ್ ಗ್ಯಾಪ್ ಬೇಡ, ತುಂಬಾ ಹೊತ್ತು ಖಾಲಿ ಹೊಟ್ಟೆ ಬಿಡೋದು ಬೇಡ. ಜನರಲ್ ಆಗಿ ಒಂದು ಮೀಲ್ ನೀವು ತಗೊಂಡ್ರೆ 3 ಮೀಲ್ಸ್ ಅಂದ್ರೆ 3 ಮೇನ್ ಮೀಲ್ಸ್. ಓಕೆನಾ. 2 ಸ್ನಾಕ್ಸ್ ಅಂದ್ರೆ ಇವಾಗ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಮುಖ್ಯವಾದ ಮೀಲ್ಗಳು. ಇದ್ರ ಮಧ್ಯದಲ್ಲಿ ಒಂದು 2 ಸತಿ ಬೆಳಿಗ್ಗೆ ಒಂದು 11 ಗಂಟೆಗೆ, ಈವ್ನಿಂಗ್ ಒಂದು 4 ಗಂಟೆಗೆ, ಈ ರೀತಿ ಒಂದು ಟೈಮಿಂಗ್ ಇಟ್ಕೊಂಡು 2 ಸತಿ ಒಂದು ಸ್ಮಾಲ್ ಸ್ನಾಕ್ಸ್ ಅಲ್ಲಿ ಏನು ಇಲ್ಲಿ ನೀವು ಕರ್ದಿರೋ ಪದಾರ್ಥ ಅಥವಾ ಬೇಕ್ಡ್ ಫುಡ್ಸ್ ಅಥವಾ ಬೇಕರಿ ಪ್ರಾಡಕ್ಟ್ಸ್ ಇಂಥದೆಲ್ಲ ಅವಾಯ್ಡ್ ಮಾಡ್ಬಿಡ್ಬೇಕು. ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬಿಡ್ಬೇಕು. ಆಯ್ತಾ. ಸೊ ಇದು ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಏನೂ ಲಾಸ್ ಇಲ್ಲ ಅಲ್ವಾ. ಸೊ ಇವಾಗ ತುಂಬಾ ಜಂಕ್ ಫುಡ್, ಫಾಸ್ಟ್ ಫುಡ್ ಎಲ್ಲ ಸಿಕ್ಕತ್ತಲ್ವಾ ಹೊರಗಡೆ, ಅಂತವೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ನ್ಯಾಚುರಲ್ ಆಗಿ ಪ್ರಕೃತಿಯಿಂದ ನಮ್ಗೆ ಏನ್ ಸಿಗುತ್ತೆ ಅಂತಹ ಆಹಾರಗಳನ್ನ ನಾವು ತಗೊಳ್ತಾ ಬಂದ್ರೆ ಅಲ್ಲಿ ನಾವು ಆಹಾರ ಏನು ತಿನ್ಬಾರ್ದ ಅಂತಾನು ಅನ್ಸೋದಿಲ್ಲ. ಒಳ್ಳೆ ಆಹಾರ ತಿಂದಂಗೂ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಡಯಾಬಿಟಿಸ್ ಬಂದ್ಮೇಲೆ ಏನ್ ತಿಂದ್ರು ತಪ್ಪ ಅನ್ನೋ ತರ ಫೀಲ್ ಅಲ್ಲಿ ಇರ್ತಾರೆ. ಆತರ ಏನು ಇಲ್ಲ. ಲಿಮಿಟೆಡ್ ಅಲ್ಲಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅನ್ನೋ ವಿಚಾರಗಳನ್ನ ತಿಳ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಸೊ ಹಾಗಾಗಿ ನೀವು ರೆಗ್ಯುಲರ್ ಮೀಲ್ ಟೈಮಿಂಗ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ ಮೊದಲನೇದಾಗಿ. ಅದರಲ್ಲಿ ನೀವು ಕೆಲವೊಂದಷ್ಟು ಪಾಯಿಂಟ್ಸ್ ಗಳು ಏನ್ ನೆನ್ಪಿಟ್ಕೋಬೇಕು. ಊಟನ ನೀವು ಸ್ಕಿಪ್ ಮಾಡಬಾರ್ದು, ಜಾಸ್ತಿ ಲಾಂಗ್ ಗ್ಯಾಪ್ ಬಿಡಬಾರ್ದು. ಊಟ ತಿಂದಿರಾ ನೀವು ಸುಮ್ನೆ ಕೆಲ್ಸಕ್ಕೆ ಹೋಗೋದು, ಏನು ತಿಂದಿರಾ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಂತದ್ದು, ಏನು ತಿಂದಿರಾ ಕೆಲ್ಸಗಳು ಮಾಡುವಂತದ್ದು, ಇದೆಲ್ಲ ಮಾಡ್ಕೊಳ್ಬಾರ್ದು. ಕೆಲಸ ಇಂಪಾರ್ಟೆಂಟ್ ಅಂತ ಹೇಳಿ ಊಟನ ಸ್ಕಿಪ್ ಮಾಡೋದು, ಇದನ್ನ ಅವಾಯ್ಡ್ ಮಾಡ್ಬೇಕು ಸ್ನೇಹಿತರೆ. ನೀವು ಚೆನ್ನಾಗಿದ್ರೆ ಅಲ್ವಾ ಕೆಲ್ಸಗಳು ಮುಂದುವರಿಯೋದು. ಹಾಗಾಗಿ ಇದ್ರ ಜೊತೆಗೆ ಲಾಂಗ್ ಗ್ಯಾಪ್ ಬಿಡಬಾರ್ದು. ಜೊತೆಗೆ 3 ಮುಖ್ಯ ಮೀಲ್ಗಳು, ಜೊತೆಗೆ 2 ಸ್ನಾಕ್ ಅಲ್ಲಿ ಏನೇನ್ ತಗೊಳ್ಬಹುದು. ಇವಾಗ ಬ್ರೌನ್ ವೀಟ್ ಬ್ರೆಡ್ ಅಂತ ಹೇಳ್ತೀವಲ್ವಾ, ಅದನ್ನ ತಗೊಳ್ಬಹುದು. ಬ್ರೌನ್ ಬ್ರೆಡ್ ಅಂತ ಹೇಳ್ತೀವಿ, ಅದನ್ನ ತಗೊಳ್ಬಹುದು. ಡಾಕ್ಟರ್ ಹತ್ರ ಕೇಳಿ, ನಿಮ್ಮ ಒಂದು ಸ್ಪೆಷಲಿಸ್ಟ್ ಯಾರು ಇರ್ತಾರೆ ಅವ್ರ ಹತ್ರ ಒಂದ್ಸತಿ ಕನ್ಸಲ್ಟ್ ಮಾಡಿ ಕೇಳ್ಕೊಂಡು ನಿಮ್ಮ ದೇಹಕ್ಕೆ ಅನುಗುಣವಾಗಿ ನೀವು ಯಾವ ಸ್ನಾಕ್ ನಿಮ್ಗೆ ಒಳ್ಳೇದು ಅದನ್ನ ನೋಡ್ಕೊಂಡು ತಗೊಳ್ಳಿ. ಅಥವಾ ಒಂದು ಹಣ್ಣು, ಯಾವ ಹಣ್ಣು ತಿಂದ್ರೆ ಒಳ್ಳೇದು. ಜ್ಯೂಸ್ಗಿಂತ ಹಣ್ಣು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾವ ತರ 2 ಸ್ನಾಕ್ ಅಥವಾ ಡ್ರೈ ಫ್ರೂಟ್ಸ್ ಆದ್ರೆ ನೆನ್ಸಿರುವಂತದ್ದು, ಈ ರೀತಿ ನೀವು ಚಿಕ್ಕ ಮೀಲ್ ಸ್ನಾಕ್ ಅಂತಂದ್ರೇನು, ಏನಾದ್ರು ಮಧ್ಯದಲ್ಲಿ 2 ಊಟದ ಮಧ್ಯದಲ್ಲಿ ಸ್ವಲ್ಪ ಹಸ್ವಾಯ್ತು ಅಂತಂದ್ರೆ ತಿನ್ನುವಂತದ್ದಕ್ಕೆ ಸ್ನಾಕ್ ಅಂತ ಹೇಳೋದು ಅಲ್ವಾ. ಹಾಗಾಗಿ ಕರ್ದಿರೋ ಐಟಮ್ ಎಲ್ಲ ಅವಾಯ್ಡ್ ಮಾಡ್ಬೇಕು. ಬೇಕರಿ ಪ್ರಾಡಕ್ಟ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ಓಕೆನಾ. ಸೊ ಇದಿಷ್ಟು ರೆಗ್ಯುಲರ್ ಮೀಲ್ ಟೈಮಿಂಗು ನಿಮ್ದು, ಮತ್ತೆ ಹೇಗೆ ತಗೊಳ್ಬೇಕು ಅನ್ನುವಂಥದ್ದು. ಇನ್ನ ಏನ್ ತಿನ್ಬೇಕು, ಎರಡನೇದಾಗಿ ಬ್ಯಾಲೆನ್ಸ್ಡ್ ಡಯಟ್ ಏನ್ ತಿನ್ಬೇಕು ಅನ್ನೋದ ವಿಚಾರ ಬಂತು ಅಂತಂದ್ರೆ 50% ವೆಜಿಟೇಬಲ್ಸ್ ಇರ್ಬೇಕು. ನಿಮ್ಮ ಒಂದು ಪ್ಲೇಟ್ ಅಲ್ಲಿ ಅರ್ಧ ಭಾಗ ವೆಜಿಟೇಬಲ್ಸ್ ಅಂಡ್ ಗ್ರೀನ್ಸ್ ಇರ್ಬೇಕು. ಅಂದ್ರೆ ಸೊಪ್ಪು, ತರಕಾರಿಗಳು ಎಲ್ಲವೂ ಕೂಡ ಒಂದು ಅರ್ಧ ಭಾಗ ಇರ್ಬೇಕು. ಓಕೆನಾ. ಸೊ ಇಲ್ಲಿ ನಾನು ಹೇಳೋ ವಿಚಾರವನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಧ ಭಾಗ ನಾನು ಹೇಳ್ತಾ ಇರುವಾಗ ಕಾಳುಗಳು ಹೇಳಿಲ್ಲ ಇನ್ನ, ಆಯ್ತಾ. ಇಲ್ಲಿ ಬರೀ ನಾನು ಏನ್ ಹೇಳ್ತಾ ಇರೋದು ಕಾಳುಗಳು, ಧಾನ್ಯಗಳು ಹೇಳ್ತಾ ಇಲ್ಲ. ಅರ್ಧ ಭಾಗ, ಇವಾಗ ಒಂದು ಫುಲ್ ಪ್ಲೇಟ್ ಅಲ್ಲಿ ನಿಮ್ಗೆ ಅರ್ಧ ಭಾಗ ತರಕಾರಿಗಳು, ಹಣ್ಣುಗಳು ಹೇಳ್ತಾ ಇಲ್ಲ ನಾನು ಇಲ್ಲಿ. ಏನ್ ಹೇಳ್ತಾ ಇದೀನಿ, ತರಕಾರಿಗಳು ಜೊತೆಗೆ ಊಟ ಇದು ಮಾಡುವಾಗ ನಾನು ಹೇಳ್ತಾ ಇರೋದು, ಆಯ್ತಾ. ಮೇನ್ ಮೀಲ್ ತಗೊಳ್ತೀವಲ್ಲ ಅವಾಗ ಹೇಳ್ತಾ ಇರೋದು. ಸೊ ತರಕಾರಿಗಳು ಜೊತೆಗೆ ಗ್ರೀನ್ ಅಂದ್ರೆ ಸೊಪ್ಪುಗಳು, ಇದಿಷ್ಟು ಇರ್ಬೇಕು. ಆಯ್ತಾ. ಸ್ವಲ್ಪ ಕಂಟ್ರೋಲ್ಗೆ ಬರೋವರೆಗೂ ನೀವು ಹಣ್ಣು ತರಕಾರಿ ಒಟ್ಟಿಗೆ ತಿನ್ನೋ ಬದಲು ಸ್ವಲ್ಪ ಗ್ಯಾಪ್ ಬಿಟ್ಟು, ಅಂದ್ರೆ ಹಣ್ಣನ್ನ ಸ್ವಲ್ಪ ಬೇರೆ ಟೈಮಿಂಗ್ ಇಟ್ಕೊಂಡ್ರೆ ಒಳ್ಳೇದು. ಓಕೆನಾ. ಸೊ ತರಕಾರಿ ಮತ್ತೆ ಸೊಪ್ಪು ಇದಿಷ್ಟು ಅರ್ಧ ಭಾಗ ಇರಬೇಕು. ಇನ್ನ ಒಂದು 1/4 ಭಾಗ ಪ್ರೋಟೀನ್ ಅಂಶ ಇರಬೇಕು. ಇಲ್ಲಿ ನೀವು ನಾನ್ ವೆಜ್ ತಿನ್ನೋರಾದ್ರೆ ನೀವ್ ನಾನ್ ವೆಜ್ ತಿಂತಿರೋ ಅದನ್ನ ನೀವು ಅದ್ರಲ್ಲಿ ಏನ್ ಪ್ರೋಟೀನ್ ಅಂಶ ಸಿಗತ್ತೆ ಅದನ್ನ ಇಟ್ಕೊಳ್ಬಹುದು. ಕೆಲವರು ಎಗ್ಸ್ ತಿಂತಾರೆ, ಕೆಲವರು ಚಿಕನ್ ತಿಂತಾರೆ. ಸೊ ಇದೆಲ್ಲವನ್ನೂ ಕೂಡ ಅದರಲ್ಲೂ ನೀವು ಫ್ರೆಶ್ ಆಗಿ ಯಾವ್ದು ಸಿಗುತ್ತೆ ನೋಡ್ಕೊಂಡು ನೀವು ತಿನ್ಬೇಕಾಗತ್ತೆ. ಸೊ ಅದೊಂದಷ್ಟು ಇಟ್ಕೊಳ್ಳಿ. ಇನ್ನು ವೆಜಿಟೇರಿಯನ್ಸ್ ಆದ್ರೆ ನೀವು ಪನ್ನೀರ್ ಇಟ್ಕೊಳ್ಬಹುದು. ಜೊತೆಗೆ ಏನ್ ಸಿಗುತ್ತೆ, ಕರ್ಡ್ ಅಲ್ಲೂ ಕೂಡ ಸ್ವಲ್ಪ ಪ್ರೋಟೀನ್ ಅಂಶ ಇರುತ್ತೆ.
ಅಲ್ವಾ. ವೀಗನ್ಸ್ ಆದ್ರೆ ನೀವು ಅದಕ್ಕೂ ಕೂಡ ಪ್ರೋಟೀನ್ ಅಂಶ ಇರುತ್ತೆ. ಇವಾಗ ಚಿಕ್ ಪೀಸ್ ಅಂತ ಹೇಳ್ತೀವಲ್ವಾ, ಅದ್ರಲ್ಲಿ ಕಾಳುಗಳು ಏನದು ನೆನೆಸಿರುವಂತಹ ಕಾಳನ್ನ ಬೇಯಿಸೋದಂಥದ್ದು ಕಾಬೂಲ್ ಕಡಲೆ ಕಾಳು ಅಂತ ಹೇಳ್ತೀವಿ. ಈ ರೀತಿ ಕಾಳುಗಳು ಇದ್ರಲ್ಲೂ ಕೂಡ ಪ್ರೋಟೀನ್ ಸಿಗತ್ತೆ. అయితే ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ವಿಡಿಯೋಸ್ ಮಾಡ್ತೀನಿ. ನೀವೇನಾದ್ರು ವೀಗನ್ ಆಗ್ಬೇಕು ಅಂತ ಇದ್ರೆ ಅಥವಾ ವೆಜಿಟೇರಿಯನ್ಗೆ ಯಾವ ತರ, ನಾನ್ ವೆಜಿಟೇರಿಯನ್ಸ್ಗೆ ಯಾವ ತರ ತಿನ್ಬೇಕು ಅನ್ನೋದನ್ನು ಕೂಡ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇವಾಗ ಜನರಲ್ ಆಗಿ ನೀವು ತಿಳ್ಕೊಳ್ಳಿ, ಒಂದು ತಟ್ಟೆನಲ್ಲಿ ಏನು ಅರ್ಧ ಭಾಗದಲ್ಲಿ ನಿಮ್ಗೆ ಸೊಪ್ಪು ತರಕಾರಿಗಳಿರ್ಬೇಕು, ಇನ್ನ ಕಾಲ್ ಭಾಗದಲ್ಲಿ ನಿಮ್ಗೆ ಪ್ರೋಟೀನ್ ಅಂಶ ಇರ್ಬೇಕು. ಓಕೆನಾ. ಇನ್ನ ಒಂದು ಕಾಲ್ ಭಾಗದಲ್ಲಿ ನಿಮ್ಗೆ ಏನ್ ತಿನ್ಬೇಕು ಅಂತಂದ್ರೆ ಕಾರ್ಬ್ಸ್ ಅಂದ್ರೆ ಅದ್ರಲ್ಲಿ ನಿಮ್ಗೆ ಸ್ವಲ್ಪ ಧಾನ್ಯ, ಬೇಳೆ ಕಾಳುಗಳು, ರೈಸು ಇದೆಲ್ಲ ಬರುತ್ತೆ. ಬೇಳೆನಲ್ಲೂ ನಮ್ಗೆ ಪ್ರೋಟೀನ್ ಸಿಗುತ್ತೆ, ದಾಲಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ. ಆದ್ರೆ ಅದರಲ್ಲಿ ಕಾರ್ಬ್ಸ್ ಕೂಡ ಇದ್ದೇ ಇರುತ್ತಲ್ವಾ, ಸ್ವಲ್ಪ ಪರ್ಸೆಂಟೇಜ್ ಕಾರ್ಬ್ಸ್ ಕೂಡ ಇರುತ್ತೆ. ಸೊ ಆದ್ರೆ ನೀವು ಇಲ್ಲಿ ವೆಜಿಟೇಬಲ್ಸ್ ಅಲ್ಲಿ ಹೆಚ್ಚಾಗಿ ನಿಮ್ಗೆ ಏನೆಲ್ಲ ಪೌಷ್ಟಿಕಾಂಶಗಳು, ನ್ಯೂಟ್ರಿಯೆಂಟ್ಸ್, ಅದರಲ್ಲಿ ಏನು ವಿಟಮಿನ್ಸ್, ಮಿನರಲ್ಸ್ ಎಲ್ಲವೂ ಕೂಡ ಸಿಕ್ಬಿಡುತ್ತೆ. ಕಾರ್ಬ್ಸ್ ತುಂಬಾ ಕಮ್ಮಿ ಇರುತ್ತೆ ವೆಜಿಟೇಬಲ್ಸ್, ಮತ್ತೆ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಕಾರ್ಬ್ಸ್ ಇರೋದಿಲ್ಲ ಅಲ್ವಾ. ಇದ್ರೂ ಕೂಡ ಸ್ವಲ್ಪ ತುಂಬಾನೇ ಕಮ್ಮಿ ಪರ್ಸೆಂಟ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಕಾರ್ಬ್ಸ್ ಅಲ್ಲಿ ಧಾನ್ಯಗಳು ಮತ್ತೆ ಏನು ಮಿಲೆಟ್ಸ್ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಕಾಳುಗಳು ಆಗಿರ್ಬೋದು, ಅಥವಾ ರೈಸ್ ಆಗಿರ್ಬೋದು, ಇದಿಷ್ಟು ಕೂಡ ಕಾಲು ಭಾಗ ಇರಬೇಕು. ಸೊ ಈ ರೀತಿ ನಿಮ್ಮ ಒಂದು ಪ್ಲೇಟ್ ಇತ್ತು ಅಂತಂದ್ರೆ, ಇದನ್ನೇ ನೀವು ಲಾಂಗ್ ಟೈಮ್ ಅಲ್ಲಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಆರಾಮಾಗಿ ನೀವು ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡ್ಕೊಂಡು ಡಯಾಬಿಟೀಸ್ ನ ಕಂಟ್ರೋಲ್ ಮಾಡ್ಕೊಳ್ಬಹುದು. ಓಕೆನಾ. ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಮತ್ತೆ ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಆಗೋದು ಕಮ್ಮಿ ಆಗುತ್ತೆ. ಹೇಗೆ ಮಾತ್ರೆಗಳು ಡೋಸೇಜ್ ಕಮ್ಮಿ ಆಗುತ್ತೆ ಅಂದ್ರೆ, ಕೆಲವರಿಗೆ ಊಟನೂ ಲೈಫ್ ಸ್ಟೈಲು ಸರಿಗಿಲ್ಲ, ಮಾತ್ರೆನೂ ತಗೊಳ್ತಾ ಇರ್ತಾರೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಏನಾಗುತ್ತೆ, ಮಾತ್ರೆ ಡೋಸೇಜ್ ಜಾಸ್ತಿ ಆಗತ್ತೆ ಅಲ್ವಾ. ಹಾಗಾಗಿ ನೀವು ಇಲ್ಲಿ ಮೀಲ್ ಯಾವ ರೀತಿ ನಾನು ಹೇಳ್ತಾ ಇದೀನಿ, ಈ ರೀತಿ ನೀವು ಮೇಂಟೈನ್ ಮಾಡ್ಕೊಂಡು ಬಂತು ಅಂತಂದ್ರೆ ನಿಮ್ಮ ಮಾತ್ರೆಗಳ ಡೋಸೇಜ್ ಕೂಡ ಜಾಸ್ತಿ ಆಗೋಲ್ಲ, ಇನ್ನು ಕಮ್ಮಿ ಆಗ್ತಾ ಹೋಗುತ್ತೆ, ಹೆಲ್ತ್ ಮೇಂಟೈನ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಅನ್ನೋದು ಕಮ್ಮಿ ಆಗುತ್ತೆ. ಓಕೆನಾ. ಸೊ ಇವಾಗ ಈ ರೀತಿ ನೀವು ಫುಡ್ ತಗೊಂಡಾಗ ಏನಾಗುತ್ತೆ, ಶುಗರ್ ಸ್ಪೈಕ್ ಆಗೋದಿಲ್ಲ. ಆಯ್ತಾ, ಶುಗರ್ ಲೆವೆಲ್ ಇಮ್ಮಿಡಿಯೇಟ್ ಸ್ಪೈಕ್ ಆಗೋದಿಲ್ಲ. ಸೊ ಇಲ್ಲಿ ನಿಮ್ಗೆ ಶುಗರ್ ಲೆವೆಲ್, ಇನ್ಸುಲಿನ್ ಬಗ್ಗೆ ಎಲ್ಲ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಚೆಕ್ ಮಾಡಿ, ಲಕ್ಷಣಗಳು ಏನು, ಡಯಾಬಿಟೀಸ್ ಬರೋದಕ್ಕೆ ಮುಂಚೆ ಇರುವ ಲಕ್ಷಣಗಳು, ಬಂದ್ ಕೂಡಲೇ ಏನ್ ಮಾಡ್ಬೇಕು, ಇದೆಲ್ಲವೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಅದನ್ನ ಚೆಕ್ ಮಾಡಿ. ಓಕೆನಾ. ಸೊ ಇನ್ನ ಮೂರನೇದಾಗಿ ಫೈಬರ್ ರಿಚ್ ಫುಡ್ಸ್, ಫೈಬರ್ ನಾರಿನ ಅಂಶ ಇರುವಂತಹ ಆಹಾರವನ್ನ ತೆಗೆದುಕೊಳ್ಳುವಂಥದ್ದು. ಯಾಕಂದ್ರೆ ಪಚನ ಕ್ರಿಯೆ ಅನ್ನೋದು ಚೆನ್ನಾಗಿ ಡೈಜೆಷನ್ ಅನ್ನೋದು ಆಗ್ಬೇಕು, ನಾವು ತಿಂದ ಆಹಾರ ಡೈಜೆಷನ್ ಆಗ್ಬೇಕಲ್ವಾ. ಸೊ ಇವಾಗ ನಾವು ಇವಾಗ ಕ್ಯಾಲ್ಸಿಯಂ ಅಂಶನೋ ಅಥವಾ ಐರನ್ ಅಂಶ ಏನ್ ಬೇಕು ನಮ್ಮ ದೇಹಕ್ಕೆ, ಇವಾಗ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ, ಮತ್ತೆ ನಮ್ಗೆ ಜಾಸ್ತಿ ಧಾನ್ಯಗಳು ಬೇಕಾಗುತ್ತೆ, ಇದೆಲ್ಲ ತಗೊಳ್ತೀವಿ. ಇದೆಲ್ಲ ತಗೊಂಡು ನಮ್ಗೆ ಡೈಜೆಷನ್ ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ, ಡೈಜೆಷನ್ ಆಗ್ಬೇಕು ಅಂತಂದ್ರೆ ನಾರಿನ ಅಂಶ ತಗೊಳ್ಬೇಕಲ್ವಾ. ಅದಕ್ಕೆ ಫೈಬರ್ ರಿಚ್ ಫುಡ್ ಗಳನ್ನ ನೀವು ತಗೊಳ್ಬೇಕಾಗುತ್ತೆ. ತರಕಾರಿ, ಸೊಪ್ಪು ಇದರಲ್ಲೆಲ್ಲ ಫೈಬರ್ ರಿಚ್ ಆಗಿ ಇರುತ್ತೆ ಇವೆಲ್ಲವೂ ಕೂಡ. ಸೊ ಹಾಗಾಗಿ ಹೋಲ್ ಗ್ರೈನ್ಸ್ ಅಂದ್ರೆ ಗೊತ್ತಲ್ವಾ ನಿಮ್ಗೆ, ಈ ಬೇಳೆ ಕಾಳು ಅಂದ್ರೆ ಅರ್ಧ ನಾವು ಬೇಳೆ 2 ಭಾಗ ಆಗಿರುವಂತದ್ದು, ಹೋಲ್ ಗ್ರೈನ್ಸ್ ಅಂದ್ರೆ ಪೂರ್ತಿ ಆಗಿರುವಂತದ್ದು, ಮಿಲೆಟ್ಸ್ ಗಳು ಅಲ್ವಾ. ಇದೆಲ್ಲವನ್ನು ಕೂಡ ನೀವು ತಗೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಫೈಬರ್ ರಿಚ್ ಆಗಿರುವಂತಹ ಏನು ಸೊಪ್ಪುಗಳು, ತರಕಾರಿಗಳು ಎಲ್ಲವನ್ನು ಕೂಡ ನೀವು ಆಲ್ರೆಡಿ ಹೇಳ್ದೆ ಅಲ್ವಾ ನಾನಿದು. ಸೊ ಇದೇನ್ ಮಾಡುತ್ತೆ ಅಂದ್ರೆ, ನಿಮ್ಮ ದೇಹದಲ್ಲಿರುವ ಏನು ಶುಗರ್ ಲೆವೆಲ್ ಏನಿರುತ್ತೆ ಇದು ಕಮ್ಮಿ ಮಾಡಿ ಒಳ್ಳೆಯ ಒಂದು ಮೆಟಬಾಲಿಸಮ್ ನಿಮ್ಮ ದೇಹದಲ್ಲಿ ಏನು ಕ್ರಿಯೇಟ್ ಆಗತ್ತೆ, ಆಕ್ಟಿವ್ ಆಗುತ್ತೆ. ಮೆಟಬಾಲಿಸಮ್ ಅನ್ನೋದು ಒಳ್ಳೆಯ ರೀತಿಯಲ್ಲಿ ಕ್ರಿಯೇಟ್ ಆಗಿ ನಿಮ್ಗೆ ದೇಹದ ಒಂದು ಅಂಗಾಂಗಗಳಿಗೆ ಒಳ್ಳೆಯ ರೀತಿ ರಕ್ತ ಸಂಚಲನ ಆಗಿ ಒಂದು ಒಳ್ಳೆ ರೀತಿ ನಿಮ್ಗೆ ಶುಗರ್ ಲೆವೆಲ್ ಕೂಡ ಒಳ್ಳೆ ರೀತಿನಲ್ಲಿ ಕಂಟ್ರೋಲ್ಗೆ ಬರುತ್ತೆ. ಸೊ ಇದಿಷ್ಟು ಕೂಡ ನೀವು ಮಾಡ್ಬೇಕಾಗಿರುವಂತದ್ದು ಮೊದಲು. ನೆಕ್ಸ್ಟ್ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಬೇಕು. ಆಲ್ರೆಡಿ ಹೇಳಿದೀನಿ ನಿಮ್ಗೆ, ಬಟ್ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಬೇಕು. ಏನೆಲ್ಲ ಬರುತ್ತೆ ಪ್ರೋಟೀನ್ ಅಲ್ಲಿ ಆಲ್ರೆಡಿ ಹೇಳಿದೀನಿ, ಕ್ವಿಕ್ ಆಗಿ ಇನ್ನೊಂದ್ಸತಿ ನೋಡೋಣ. ದಾಲ್ ಬರುತ್ತೆ, ನಾನು ಆಲ್ರೆಡಿ ಹೇಳಿದೆ ಅಲ್ವಾ. ಸ್ಪ್ರೌಟ್ಸ್ ಅಂದ್ರೆ ಮೊಳಕೆ ಬರೆಸಿರುವಂತಹ ಕಾಳುಗಳು ಅಲ್ವಾ. ನಿಮ್ಗೆ ಈ ಒಂದು ಹೆಸರು ಕಾಳು, ಕಡಲೆ ಕಾಳು ಇದನ್ನೆಲ್ಲ ಹಾಗೆ ತಿನ್ನೋ ಬದಲು ಮೊಳಕೆ ಬರ್ಸಿ ನೀವು ಅದನ್ನ ತಿಂದ್ರೆ ಸಾಕಷ್ಟು ಬೆನಿಫಿಟ್ಸ್ ನಿಮ್ಗೆ ಅದರಿಂದ ಸಿಗುತ್ತೆ. ಪ್ರೋಟೀನ್ ಅಂಶ ಅನ್ನೋದು ಹೆಚ್ಚಾಗಿ ಸಿಗುತ್ತೆ. ಪನ್ನೀರ್ ತಿನ್ನುವಂಥದ್ದು, ಎಗ್ಸ್ ತಿನ್ನೋರಾದ್ರೆ ಎಗ್ಸ್, ಮೊಟ್ಟೆ ತಿನ್ನುವಂಥದ್ದು ಪ್ರೋಟೀನ್ ಎನರ್ಜಿ ಮೇಂಟೈನ್ ಮಾಡುತ್ತೆ ನಿಮ್ಗೆ. ಅಂದ್ರೆ ಪ್ರೋಟೀನ್ ಯಾಕೆ ಬೇಕು ದೇಹಕ್ಕೆ ಅಂದ್ರೆ, ನಿಮ್ಮ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡುತ್ತೆ, ಜೊತೆಗೆ ಬೇಗ ಶುಗರ್ ಲೆವೆಲ್ ಸ್ಪೈಕ್ ಆಗೋದಿಲ್ಲ. ಓಕೆನಾ. ಇದು ಇನ್ನೂ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಈ ಶುಗರ್ ಲೆವೆಲ್ ಎಲ್ಲ ಏನು ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ, ಮರಿದ್ರಂಗ್ ಚೆಕ್ ಮಾಡಿ. ಓಕೆನಾ. ಸೊ ಇದಿಷ್ಟು ನೀವು ಇಂಪಾರ್ಟೆಂಟ್ ತಿನ್ಬೇಕಾಗಿರುವಂತದ್ದು. ಫೈಬರ್ ರಿಚ್ ಫುಡ್, ಪ್ರೋಟೀನ್ ಅಂಶ ತಿನ್ಬೇಕು, ಜೊತೆಗೆ ಇದೆಲ್ಲವೂ ತಿನ್ಬೇಕಂದ್ರೆ ಹಣ್ಣು ತರಕಾರಿಗಳು ತಿನ್ಬೇಕು. ಆದ್ರೆ ನೀವು ಮೇನ್ ಮೀಲ್ ತಿನ್ನುವಾಗ ಅಂದ್ರೆ ಮುಖ್ಯವಾದ ಒಂದು ಏನು ಮೀಲ್ ಏನಿರುತ್ತೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಆ ಟೈಮಲ್ಲೇನೆ ನೀವು ತರಕಾರಿ ಜೊತೆಗೇನೆ ಹಣ್ಣು ತಿನ್ನೋದು ಮಾತ್ರ ಅವಾಯ್ಡ್ ಮಾಡಿ. ಸ್ವಲ್ಪ ಗ್ಯಾಪ್ ಬಿಟ್ಟು ನೀವು ಊಟ ಅಥವಾ ಬೆಳಿಗ್ಗೆ ಎದ್ದು ಕೂಡಲೇ ನೀವು ವರ್ಕ್ಔಟ್ ಮಾಡೋದಕ್ಕೆ ಮುಂಚೆ ಒಂದ್ ಸ್ವಲ್ಪ ಏನು ಆಪಲ್ ಅಥವಾ ಪಪ್ಪಾಯನೋ ತಗೊಂಡ್ರೆ ಉತ್ತಮ. ಅದಾದ್ಮೇಲೆ ಒಂದು 11 ಗಂಟೆನಲ್ಲಿ ಒಂದ್ ಯಾವ್ದಾದ್ರು ಒಂದು ಫ್ರೂಟು, ಮತ್ತೆ ಈವ್ನಿಂಗ್
ಡ್ರೈ ಫ್ರೂಟ್ ಏನಾದ್ರು ಒಂದ್ ನೆನ್ಸಿರುವಂತದ್ದು ಒಂದ್ 4 ಗಂಟೆನಲ್ಲಿ ಡ್ರೈ ಫ್ರೂಟ್ ಈ ರೀತಿ ತಗೊಂಡು ಬೇಕಾದ್ರೆ ಮಲ್ಗೋಕ್ ಮುಂಚೆ ನೀವು ಇನ್ನೊಂದ್ ಸ್ವಲ್ಪ ಪಪ್ಪಾಯಿ ಬೇಕಾದ್ರೆ ತಿಂದ್ರೆ, ಅಥವಾ ಊಟಕ್ಕೆ ಮುಂಚೆ ಊಟ ತಿಂತೀರಿ ಅಲ್ವಾ, ಮೇನ್ ಮೀಲ್ ಏನ್ ತಿಂತೀರಿ ಅಲ್ವಾ ಅದಕ್ಕಿಂತ ಒಂದ್ 15 ನಿಮಿಷನೋ 20 ನಿಮಿಷ ಮುಂಚೆ ಒಂದ್ ಸ್ವಲ್ಪ ಫ್ರೂಟ್, ಒಂದ್ ಸ್ವಲ್ಪ ಪಪ್ಪಾಯಿ ಈ ರೀತಿ ಡ್ರೈ ಫ್ರೂಟ್ಸ್, ಮೊಳಕೆ ಬಂದಿರೋ ಕಾಳುಗಳು ಎಲ್ಲ ತಿನ್ನೋಕ್ ಮುಂಚೆ ಸ್ವಲ್ಪ ಹಣ್ಣು ತಿಂದು ಸ್ವಲ್ಪ ಗ್ಯಾಪ್ ಇಟ್ಟು ಇದನ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡಿ. ಯಾಕಂತಂದ್ರೆ ಶುಗರ್ ಲೆವೆಲ್ ಅನ್ನೋದು ಸ್ಪೈಕ್ ಆಗುತ್ತೆ, ಅಥವಾ ಊಟ ಆದ್ಮೇಲೆ ರಾತ್ರಿ ಹೊತ್ತು ತುಂಬಾ ಹಣ್ಣು ತಿಂದ್ರು ಕೂಡ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಏನೇ ತಿಂದ್ರು ಸ್ವಲ್ಪ ಕ್ವಾಂಟಿಟಿ ಅನ್ನೋದು ನೀವು ಯೋಚನೆ ಮಾಡಿ, ಯಾವ್ದು ಜಾಸ್ತಿ ತಿನ್ಬೇಕು ಯಾವ್ದು ಕಮ್ಮಿ ತಿನ್ಬೇಕು. ಹಣ್ಣು ತರಕಾರಿಗಳಲ್ಲಿ ತರಕಾರಿಗಳು ಹೆಚ್ಚಾಗಿರ್ಬೇಕು, ಹಣ್ಣು ಸ್ವಲ್ಪ ಮಾಡ್ರೇಷನ್ ಅಲ್ಲಿ ಇರ್ಬೇಕು ಆಯ್ತಾ. ಹಾಗಂತ ಹೇಳಿ ತರಕಾರಿನೂ ತುಂಬಾ ಅಲ್ಲ, ಟೂ ಮಚ್ ಇಸ್ ಟೂ ಬ್ಯಾಡ್ ಅಲ್ವಾ. ಯಾವ್ದೇ ಆಗ್ಲಿ ಮಾಡ್ರೇಷನ್ ಅಲ್ಲಿ ಇರ್ಬೇಕು, ಹಣ್ಣುನು ಕೂಡ ಮಾಡ್ರೇಷನ್ ಅಲ್ಲಿ ಇರ್ಬೇಕು, ತುಂಬಾ ತಿನ್ನುವಂತದ್ದಲ್ಲ. ಇದ್ರ ಜೊತೆಗೆ ಮಿಲೆಟ್ಸ್ ಇನ್ಕ್ಲೂಡ್ ಮಾಡಿ, ಅಂದ್ರೆ ಸಿರಿಧಾನ್ಯಗಳನ್ನ ಇನ್ಕ್ಲೂಡ್ ಮಾಡ್ಬೇಕು. ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಜ್ಜೆ, ನವಣೆ ಈ ರೀತಿ ಬೇರೆ ಬೇರೆ ಸಿರಿಧಾನ್ಯಗಳು ಇರುತ್ತಲ್ವಾ, ನಿಮ್ಗೆ ಗೊತ್ತಿರುತ್ತೆ. ಸೊ ಇದನ್ನ ಆರ್ಕ ಅಂತ ಹೇಳ್ತೀವಿ, ಕೊಡೋ ಮಿಲೆಟ್, ಈ ರೀತಿ ಬೇರೆ ಬೇರೆ ಏನು ಇಂಗ್ಲಿಷ್ ಅಲ್ಲಿ ಪದಗಳು ಕೂಡ ನೀವು ಅದನ್ನ ತಿಳ್ಕೊಂಡು, ಕನ್ನಡ ಪದಗಳು ಕೂಡ ತಿಳ್ಕೊಂಡು, ಮಿಲೆಟ್ಸ್ ಬಗ್ಗೆ ತಿಳ್ಕೊಂಡು ಮಿಲೆಟ್ಸ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನೀವು ಇದನ್ನೇ ಒಂದೇ ಸಿರಿಧಾನ್ಯನ ಕಂಟಿನ್ಯೂ ಮಾಡೋ ಬದಲು ಒಂದೊಂದನ್ನ ಒಂದೊಂದು ದಿನ ನೀವು ಅದನ್ನ ಮಾಡ್ಕೊಳ್ಬಹುದು. ಅದರಿಂದ ನೀವು ಮುದ್ದೆ ಮಾಡ್ಕೊಳ್ಬಹುದು, ಅದ್ರದ್ದು ಹಿಟ್ಟಿದ್ರೆ ಮಿಲೆಟ್ಸ್ ಹಿಟ್ಟಲ್ಲಿ ಮುದ್ದೆ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ಮಿಲೆಟ್ಸ್ ನ ಬಳಸ್ಕೊಂಡು ಕಿಚಡಿ ಮಾಡ್ಕೊಳ್ಬಹುದು ಅಲ್ವಾ. ರೈಸ್ ಬದಲಿಗೆ ಅದನ್ನ ಉಪಯೋಗಿಸಬಹುದು. ಆದಷ್ಟು ವೈಟ್ ರೈಸ್ ಅನ್ನ ಅವಾಯ್ಡ್ ಮಾಡಿ ಬ್ರೌನ್ ರೈಸ್ಗೆ ಅಥವಾ ರೆಡ್ ರೈಸ್ಗೆ ಸ್ವಿಚ್ ಆಗಿ. ಅದ್ರಲ್ಲೂ ರೆಡ್ ರೈಸ್ ತುಂಬಾನೇ ಒಳ್ಳೇದು. ಈ ಕುಸುಲಕ್ಕಿ ಏನು ಗಂಜಿ ಅಕ್ಕಿ ಅಂತ ಬರುತ್ತಲ್ವಾ, ಸೊ ಅದು ತುಂಬಾನೇ ಒಳ್ಳೇದು. ಸೊ ಹಾಗಾಗಿ ಅದಕ್ಕೆ ಸ್ವಿಚ್ ಆಗಿ ಜೊತೆಗೆ ಮಿಲೆಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ವೈಟ್ ರೈಸ್ ತುಂಬಾನೇ ಕಮ್ಮಿ, ರೈಸ್ ಅನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅಂತ ನಾನು ಹೇಳಲ್ಲ, ತುಂಬಾನೇ ಕಮ್ಮಿ. ಆಲ್ಟರ್ನೇಟಿವ್ ಆಗಿ ನೀವು ವೈಟ್ ರೈಸ್ ತಿಂತಾ ಇದ್ರೆ ಏನ್ ಮಾಡಿ ಅಂದ್ರೆ, ಒಂದಿನ ವೈಟ್ ರೈಸ್ ತಿನ್ಬೇಕಂದ್ರೆ ಸ್ವಲ್ಪ ತಿನ್ನಿ, ಇನ್ನ ಮಿಕ್ಕಿದ ದಿನ ವಾರದಲ್ಲಿ 1-2 ದಿನ ವೈಟ್ ರೈಸ್ ತಿಂದ್ರೆ ಇನ್ ಮಿಕ್ಕಿದ ದಿನ ಮಿಲೆಟ್ಸ್, ಈ ಸಿರಿಧಾನ್ಯ ಮತ್ತೆ ರೆಡ್ ರೈಸು, ಈ ರೀತಿ ಬ್ರೌನ್ ರೈಸ್ ಈ ರೀತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆನಾ. ಸ್ವಲ್ಪನೇ ನೀವು ಇಲ್ಲಿ ತುಂಬಾ ರೈಸ್ ತಿನ್ನೋ ಬದಲು ಸ್ವಲ್ಪ ತಿಂದ್ರೆ ಇಲ್ಲಿ ಖರ್ಚುನು ಕಮ್ಮಿ ಆಗುತ್ತೆ. ಈ ತರಕಾರಿ ಸೊಪ್ಪು ಇದಕ್ಕೆಲ್ಲ ಸ್ವಲ್ಪ ಕಮ್ಮಿನೇ ಖರ್ಚಿರುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಹೆಲ್ತ್ ಕೂಡ ಉಳಿತಾಯ, ಹೆಲ್ತ್ ಕೂಡ ಚೆನ್ನಾಗಿರತ್ತೆ ಅಲ್ವಾ. ಹಾಗಾಗಿ ಈ ರೀತಿ ನೀವು ಮ್ಯಾನೇಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ವೈಟ್ ರೈಸ್ ಬದಲು ನಾನು ಆಲ್ರೆಡಿ ಹೇಳ್ದಾಗೆ ವೈಟ್ ರೈಸ್ ಗಿಂತ ಆಲ್ಟರ್ನೇಟಿವ್ ಯಾವ್ದಂದ್ರೆ ಬ್ರೌನ್ ರೈಸ್ ಮತ್ತೆ ರೆಡ್ ರೈಸ್, ಅದು ಹೇಳಾಗಿದೆ. ಸೊ ಕ್ವಾಂಟಿಟಿ ಅನ್ನೋದು ತುಂಬಾ ಮುಖ್ಯ. ಹೇಳಿದ್ನಲ್ವಾ, ರೈಸ್ ತಿಂದ್ರು ಕೂಡ ರೈಸ್ ನಿಮ್ದು ಸ್ವಲ್ಪ ಇರ್ಬೇಕು ಇಲ್ಲಿ ಆಯ್ತಾ. ರೈಸು ಬೇಳೆ ಇದೆಲ್ಲ ಒಂದ್ ಸ್ವಲ್ಪ ಇರ್ಬೇಕು, ತರಕಾರಿ ಜಾಸ್ತಿ ಇರ್ಬೇಕು, ಅದ್ರ ಜೊತೆಗೆ ಪ್ರೋಟೀನ್ ಅಂಶ ಇರ್ಲೇಬೇಕು. ಪ್ರತಿಯೊಂದು 3 ಮೀಲಲ್ಲಿ ಪ್ರತಿಯೊಂದು ಮೀಲಲ್ಲೂ ಸ್ವಲ್ಪ ಪ್ರೋಟೀನ್ ಅಂಶ ಇರ್ಲೇಬೇಕು, ಅದನ್ನ ಮಾತ್ರ ಮೇಂಟೈನ್ ಮಾಡಿ. ಓಕೆನಾ. ಇದ್ರ ಜೊತೆಗೆ ನೆಕ್ಸ್ಟ್ ಪಾಯಿಂಟ್ ಬಂದು ರಿಫೈನ್ಡ್ ಶುಗರ್ ನ ಅವಾಯ್ಡ್ ಮಾಡ್ಬಿಡಿ. ಕಂಪ್ಲೀಟ್ ಆಗಿ ರಿಫೈನ್ಡ್ ಶುಗರ್ ನ ನೀವು ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಅಂಗಡಿಲಿ ಸಿಗುವಂತಹ ಶುಗರ್ ಒಳ್ಳೇದಲ್ಲ ಅಂತ ಈಗ ಆಲ್ರೆಡಿ ನಾನು ಹೇಳಿದೀನಿ. ಅದ್ ಯಾಕೆ ನೀವು ನಿಲ್ಲಿಸ್ಬೇಕಂದ್ರೆ ಅದು ನಿಮ್ಮ ದೇಹಕ್ಕೆ ಅವಶ್ಯಕತೆ ಇಲ್ಲ. ಓಕೆನಾ. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಇದು ಪ್ರಕೃತಿನಲ್ಲಿ ಸಿಗ್ತಾ ಇರುವಂತಹ ಆಹಾರ ಅಲ್ಲ, ಇದು ಫ್ಯಾಕ್ಟ್ರಿನಲ್ಲಿ ತಯಾರು ಮಾಡ್ತಾ ಇರುವಂತದ್ದು. ಯಾವುದು ಸಕ್ಕರೆ ಅನ್ನುವಂಥದ್ದು ಇದು ಮುಂಚಿನ ಎಷ್ಟೋ ತಲೆಮಾರ ಹಿಂದೆ, 5 ತಲೆಮಾರ ಹಿಂದೆ ಎಲ್ಲ ನಾವು ನೋಡೋದಾದ್ರೆ ಸಕ್ಕರೆ ಅನ್ನೋದು ಇಲ್ದೇ ಇರ್ಬೋದಲ್ವಾ. ನೀವು ಚೆಕ್ ಮಾಡಿ ನೋಡೋದಾದ್ರೆ ಮುಂಚೆ ಎಲ್ಲ ಸಕ್ಕರೆ ಯಾರು ತಿಂತಾ ಇದ್ರು, ಅದನ್ನ ಮನುಷ್ಯ ಅನ್ನೋನು ಸೃಷ್ಟಿ ಮಾಡಿರೋದಲ್ವಾ. ಅಂದ್ರೆ ಈ ಕಬ್ಬು ಅನ್ನೋದು ಪ್ರಕೃತಿಲಿ ಸಿಗುತ್ತೆ, ಕಬ್ಬನ್ನ ಬಳಸ್ಕೊಂಡು ಈ ಒಂದು ಸಕ್ಕರೆನ ತಯಾರು ಮಾಡ್ಬೋದು. ಅಥವಾ ಇನ್ನೇನ್ ಅದಕ್ಕೆ ಹಾಕ್ತಾರೋ ಗೊತ್ತಿಲ್ಲ ನನ್ಗೆ, ನಿಮ್ಗೆ ಗೊತ್ತಿರೋ ತಿಳ್ಕೊಂಡು ಕಮೆಂಟ್ ಮಾಡಿ. ಸೊ ಏನೇನ್ ಹಾಕ್ತಾರೆ ಸಕ್ಕರೆ ತಯಾರು ಮಾಡುವಾಗ ಅಂತ ನೀವು ಫ್ಯಾಕ್ಟ್ರಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಬೇಡದೇ ಇರೋ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ, ಅದ್ ಯಾವ್ದು ಕೂಡ ದೇಹಕ್ಕೆ ಒಳ್ಳೇದಲ್ವೇ ಅಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತೇನೆ ನಿಲ್ಲಿಸ್ಬಿಡಿ ರಿಫೈನ್ಡ್ ಶುಗರ್ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಬದಲಿಗೆ ಒಂದು ಜೋನಿ ಬೆಲ್ಲನೋ ಚೆನ್ನಾಗಿರೋ ಬೆಲ್ಲ ಒಂದ್ ಸ್ವಲ್ಪ ದಿವಸ, ಅದು ಕೂಡ ತುಂಬಾ ಕಮ್ಮಿ ಯೂಸ್ ಮಾಡ್ಬೇಕು. ಬೆಲ್ಲನೂ ತಿನ್ಬೋದು ಅಂತ ಹೇಳಿ ಜಾಸ್ತಿ ತಿನ್ನೋದಲ್ಲ, ಸ್ವಲ್ಪ ಅಷ್ಟೇನೆ ಸಾಕು. ಅದ್ರಲ್ಲಿ ನಿಮ್ಗೆ ಐರನ್ ಅಂಶ ಸಿಗುತ್ತೆ ದೇಹಕ್ಕೆ, ಸ್ವಲ್ಪ ಬೆಲ್ಲ ತಿಂದ್ರೆ ಏನು ತಪ್ಪಿಲ್ಲ. ಓಕೆನಾ. ಸೊ ಹಾಗಾಗಿ ರಿಫೈನ್ಡ್ ಶುಗರ್ ನಿಲ್ಲಿಸಲೇಬೇಕು. ಜೊತೆಗೆ ಸ್ವೀಟ್ಗಳು ಆಯ್ತಾ, ಅದರಲ್ಲಿ ರಿಫೈನ್ಡ್ ಶುಗರ್ ಹಾಕೇ ಇರ್ತಾರೆ. ನೀವು ಎಲ್ಲೇ ಆಚೆ ಅಂಗಡಿ ಸ್ವೀಟ್ಗಳು ತಗೊಂಡ್ರು ಕೂಡ ಅಲ್ಲೇನವರು ಒಳ್ಳೆ ರೀತಿ ಜೋನಿ ಬೆಲ್ಲನೇ ಯೂಸ್ ಮಾಡಿರೋದಿಲ್ಲ ಅಲ್ವಾ. ಅವರು ರಿಫೈನ್ಡ್ ಶುಗರ್ ಯೂಸ್ ಮಾಡೇ ಇರ್ತಾರೆ ಅಲ್ವಾ. ಹಾಗಾಗಿ ಅವ್ರ ಲಾಭಕ್ಕೋಸ್ಕರ ಮಾಡ್ತಾರೆ, ಹೊರಗಡೆ ಮಾಡುವಂತವ್ರಲ್ವಾ. ಹಾಗಾಗಿ ಈ ಒಂದು ಏನು ಶುಗರಿ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು ಅಲ್ವಾ, ಇದೆಲ್ಲದಕ್ಕೂ ಕೂಡ ಏನು ಅವಶ್ಯಕತೆನೇ ಇಲ್ಲ ದೇಹಕ್ಕೆ. ಸುಮ್ಮನೆ ನಮ್ಮ ಬಾಯಿ ಚಪಲಕ್ಕೆ ಈ ಏನು ದುಡ್ಡಿನ ಆಸೆಗೆ ಮನುಷ್ಯ ಮಾಡಿದದು ಅಲ್ವಾ. ಬಾಯಿ ಚಪಲಕ್ಕೋಸ್ಕರ ಮನುಷ್ಯ ತಿನ್ನುವಂಥದ್ದು, ಕುಡಿಯುವಂಥದ್ದು. ಸೊ ಇದೆಲ್ಲವನ್ನೂ ಕೂಡ ನಿಲ್ಲಿಸ್ಬೇಕು. ಹಾಗಂತ ಹೇಳಿ ನಮ್ಗೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ತುಂಬಾ ಏನು ತಿನ್ಲೇಬಾರ್ದು ಹೊರಗಡೆದು ಆತರ ಏನು ಇಲ್ಲ. ನಿಮ್ಗೆ ತೀರಾ ಏನಾದ್ರು ಹೊರಗಡೆ ತಿನ್ಬೇಕು ಅನ್ಸ್ತಾ ಇದ್ರೆ ಯಾವಾಗ್ಲಾದ್ರು ಒಂದ್ಸತಿ, ವಾರದಲ್ಲಿ 1 ಸತಿನೋ 2 ಸತಿನೋ ಒಂದ್ ಸಣ್ಣ ಕೇಕೋ ಅಥವಾ ನಿಮ್ಗೇನ್ ಡಾರ್ಕ್ ಚಾಕ್ಲೇಟೋ ಈ ತರ ತಿನ್ನಿ. ಅವಾಗ ತಿಂದಾಗ ಏನಾಗುತ್ತೆ,
ಅವಾಗ ನಿಮ್ಗೆ ಇನ್ನೂ ಡಯಟ್ ಫಾಲೋ ಮಾಡೋದಕ್ಕೆ ಒಂದು ರೀತಿ ಉತ್ಸಾಹ ಬರುತ್ತೆ. ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡೋದು ಏನ್ ಬೇಡ ಆಯ್ತಾ. ಯಾವಾಗ್ಲೂ ಒಂದ್ ಸ್ವಲ್ಪ ಈ ರೀತಿ ಕೂಡ ನಿಮ್ ಇನ್ಕ್ಲೂಡ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಆಹಾರದ ಜೊತೆಗೆ, ಅಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ, ಅವಾಗ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ಅನ್ನೋದು ಮೇಂಟೈನ್ ಆಗುತ್ತೆ. ಇಲ್ಲ ನೀವು ಅದನ್ನ ತಿನ್ನೋಕ್ಕೋಸ್ಕರ ಆದ್ರೂ ಒಳ್ಳೆ ಆಹಾರ ತಿಂತಿರ್ತೀರಿ, ಯಾವಾಗಾದ್ರು ವಾರಕ್ಕೆ ಒಂದ್ಸತಿ ನಾನು ತಿನ್ಬೋದು ಕೇಕ್ ಅಂತ, ಅಥವಾ ಚಾಕ್ಲೇಟ್ ಅಂತ, ಅಥವಾ ಐಸ್ ಕ್ರೀಮ್ ಯಾವಾಗ್ಲಾದ್ರು ಒಂದ್ಸತಿ ತಿನ್ಬೋದು, ಈಗೇನ್ ತೊಂದ್ರೆ ಇಲ್ಲ. ಬಟ್ ಅದೇ ರೀತಿ ವರ್ಕೌಟ್ ಮಾಡ್ಬೇಕು, ಜೊತೆಗೆ ರೆಗ್ಯುಲರ್ ಆಗಿ ಒಳ್ಳೆ ಫುಡ್ ನ ಮೇಂಟೈನ್ ಮಾಡಿದ್ರೆ ನೀವು ಲಾಂಗ್ ಟರ್ಮ್ ಎಷ್ಟು ನಿಮ್ಗೆ ಏಜ್ ಆದ್ಮೇಲೂ ಯಾವಾಗ್ಲಾದ್ರು ಒಂದ್ಸತಿ ಕೇಕು, ಐಸ್ ಕ್ರೀಮ್, ಚಾಕ್ಲೇಟ್ ಹಿಂಗೆ ತಿನ್ಬೋದು ಅಲ್ವಾ. ಅದೇ ನೀವು ಯಾವಾಗ್ಲೂ ಜಾಸ್ತಿ ತಿಂತಿದ್ರೆ ಮುಂದೊಂದ್ ದಿನ ಒಂದ್ ಚೂರು ತಿಂದೇ ಇರಂಗೆ ಆಗ್ಬಿಡತ್ತೆ ಅಲ್ವಾ. ಆ ರೀತಿ ನೀವು ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ಪ್ರಾಸೆಸ್ಡ್ ಫುಡ್ಗಳು ಅಂದ್ರೆ ತುಂಬಾ ಪ್ಯಾಕೆಟ್ ಫುಡ್ ಇದೆಲ್ಲವೂ ಕೂಡ ಅವಾಯ್ಡ್ ಮಾಡ್ಬೇಕು. ಚಿಪ್ಸು, ಬಿಸ್ಕೆಟ್ ಕೂಡ ಅಷ್ಟು ಒಳ್ಳೇದಲ್ಲ. ಯಾವಾಗ್ಲಾದ್ರು ಒಂದ್ಸತಿ ತಿಂದ್ರೆ ತೊಂದ್ರೆ ಇಲ್ಲ. ಬಟ್ ಯಾವಾಗ್ಲೂ ಅದನ್ನೇ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು 6 ಪಾಯಿಂಟ್ಸ್ ಗಳು ಹೇಳಿದೀನಿ. ಇನ್ನ 7ನೇದಾಗಿ ಫ್ರೂಟ್ಸ್ ನ ಮಾಡ್ರೇಷನ್ ಅಲ್ಲಿ ನೀವು ತಿನ್ಬೇಕಾಗುತ್ತೆ. ಆಲ್ರೆಡಿ ಈ ಪಾಯಿಂಟ್ಸ್ ಹೇಳಿದ್ದೀನಿ, ಬಟ್ ಮೇನ್ ಆಗಿ ನಾನು ಮುಖ್ಯವಾಗಿ ವಿವರಿಸುವಾಗ ಈ ಒಂದು ಪಾಯಿಂಟ್ ಹೇಳೋದಾದ್ರೆ, ಹೋಲ್ ಫ್ರೂಟ್ ತಿನ್ಬೋದು ನೀವು. ಜ್ಯೂಸ್ ಕುಡಿಯೋ ಬದಲು ಒಂದ್ ಇಡೀ ಹಣ್ಣನ್ನೇ ತಿನ್ಬೇಕು, ಒಳ್ಳೇದು. ಯಾಕಂದ್ರೆ ಜ್ಯೂಸ್ ಕುಡಿದ್ರಿ ಅಂದ್ರೆ ಶುಗರ್ ಅನ್ನೋದು ಬೇಗ ಸ್ಪೈಕ್ ಆಗುತ್ತೆ, ಅದು ಅಷ್ಟು ಒಳ್ಳೇದಲ್ಲ ದೇಹಕ್ಕೆ. ಈಗ ಆಪಲ್ ಅಂದ್ರೆ ಆಪಲ್ ತಿನ್ಬಿಡಿ, ಅದನ್ನ ಆದಷ್ಟು ಸಿಟಿಲಿರೋರಾದ್ರೆ ಸಿಪ್ಪೆನೆಲ್ಲ ಬಿಡಿಸಿ ತಿನ್ನಿ. ಯಾಕಂದ್ರೆ ಇವಾಗ ಯಾವ್ದೇ ಒಂದ್ ಸಿಟಿ ಆಗಿರ್ಬೋದು, ಇವಾಗ ಇವನ್ ಹಳ್ಳಿಗಳಲ್ಲೂ ಕೂಡ ನಮ್ಗೆ ಒಳ್ಳೆ ಒಂದ್ ರೀತಿ ಫ್ರೂಟ್ಗಳು ಏನ್ ಹೇಳ್ತಾರೆ, ಜವಾರಿ ಅಂತ ಏನ್ ಹೇಳ್ತಾರೆ, ಅಂದ್ರೆ ಪ್ರಕೃತಿಯಿಂದ ನ್ಯಾಚುರಲ್ ಆಗಿ ಸಿಗುವಂತದ್ದು ತುಂಬಾ ರೇರ್ ಅನ್ಬೋದು. ಯಾಕಂದ್ರೆ ಎಲ್ಲಾ ಕಡೆ ಕೆಮಿಕಲ್ಸ್ ಯೂಸ್ ಮಾಡ್ತಾನೆ ಇದ್ದಾರೆ ಅಲ್ವಾ, ಪ್ರಾಫಿಟ್ಗೋಸ್ಕರ, ಅಥವಾ ಏನು ಹುಳ ಬರಬಾರ್ದು ಅದಕ್ಕೆ ಅನ್ನೋದಕ್ಕೋಸ್ಕರ ಕೆಮಿಕಲ್ಸ್ ಯೂಸ್ ಮಾಡೇ ಇರ್ತಾರೆ. ಹಾಗಾಗಿ ಆದಷ್ಟು ನೀವು ಬೇಕಿಂಗ್ ಸೋಡಾ ಯೂಸ್ ಮಾಡಿ, ಅರಿಶಿನ, ಉಪ್ಪು ಇದೆಲ್ಲ, ಮತ್ತೆ ಏನದು ವಿನಿಗರು, ಇದೆಲ್ಲವನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು 2 ಅವರ್ಸ್ ತೊಳೆಯೋದಕ್ಕೆ ನೀರಲ್ಲಿ ಬಿಟ್ಟು ಬಿಡಿ. ಯಾವುದೇ ಹಣ್ಣು ತರಕಾರಿ ಆಗಲಿ, ಸೋಡಾನೋ ಅರಿಶಿನನೋ ಉಪ್ಪು ಏನೋ ಒಂದು ಹಾಕ್ಬಿಟ್ಟು, ಯಾವ್ದಾದ್ರು ಹಾಕ್ಬೋದು ನೀವು. ಇದು 3ರಲ್ಲಿ ಯಾವ್ದು, ಸೋಡಾ, ಬೇಕಿಂಗ್ ಸೋಡಾ, ಅರಿಶಿನ, ಉಪ್ಪು, ವಿನಿಗರ್, ಈ ತರ ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಬಳಸ್ಕೊಂಡು ಚೆನ್ನಾಗಿ ತೊಳೆದು 1-2 ಅವರ್ಸ್, ಅಥವಾ ಓವರ್ ನೈಟ್, ತರಕಾರಿಯಲ್ಲಿ ಓವರ್ ನೈಟ್ ನೀವು ಬಿಡ್ಬೋದು. ಅಥವಾ ಯಾವ್ದು ಕೆಲವೊಂದು ಓವರ್ ನೈಟ್ ಬಿಡಕ್ ಆಗಲ್ಲ, ಆ ರೀತಿ ಯಾವ್ದು ಓವರ್ ನೈಟ್ ಬಿಡ್ಬೋದು ನೋಡಿ ಚೆಕ್ ಮಾಡಿ. ಇಲ್ಲಾಂದ್ರೆ 1-2 ಅವರ್ಸ್ ಮುಂಚೆ ಚೆನ್ನಾಗಿ ನೆನ್ಸಿಟ್ಬಿಡಿ. ಆಮೇಲೆ ಚೆನ್ನಾಗಿ ಅದನ್ನ ಒಳ್ಳೆ ನೀರಲ್ಲಿ ತೊಳೆದು ಆಮೇಲೆ ತಿನ್ನಿ. ಆಪಲ್ ಆದ್ರೆ ಸಿಪ್ಪೆನ ತೆಗೆದ್ಬಿಟ್ಟು ತಿನ್ನಿ, ಓಕೆನಾ. ಈ ರೀತಿ ನೀವು ಹಣ್ಣು ಕೂಡ ಮಾಡ್ರೇಷನ್ ಅಲ್ಲಿ ತಿನ್ಬೇಕಾಗುತ್ತೆ. ತುಂಬಾ ಹಣ್ಣು ತಿನ್ನುವಂಥದ್ದು ಎಲ್ಲ ಮಾಡಿದ್ರೆ ಮತ್ತೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಗ್ಲೂಕೋಸ್ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ಆ ತರ ಫ್ರುಕ್ಟೋಸ್ ಅನ್ನೋದು ಇರುತ್ತೆ. ಈಗ ನಾವು ತಿನ್ನುವ ಆಹಾರದಲ್ಲಿ ಹೇಗೆ ಗ್ಲೂಕೋಸ್ ಅಂಶ ಇರುತ್ತೋ, ಈ ಒಂದು ಏನೋ ಕಾರ್ಬೋಹೈಡ್ರೇಟ್ಸೋ, ತರಕಾರಿನೋ, ಅಥವಾ ಇನ್ನು ತರಕಾರಿ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಏನೇ ಆಹಾರ ತಿಂದ್ರು ಕೂಡ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತಲ್ವಾ. ಅದೇ ರೀತಿ ಹಣ್ಣಲ್ಲಿ ಫ್ರುಕ್ಟೋಸ್ ಅಂತ ಇರುತ್ತೆ. ಸೊ ಅದು ಕೂಡ ಶುಗರ್ ಲೆವೆಲ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಅದನ್ನ ನೀವು ಮಾಡರೇಷನ್ ಅಲ್ಲಿ ತಿನ್ಬೇಕಾಗುತ್ತೆ. ಆದ್ರೆ ಅದು ಪ್ರಕೃತಿಯಿಂದ ಸಹಜವಾಗಿ ನಮ್ಗೆ ಸಿಗ್ತಾ ಇರುವಂತಹ ಒಂದು ಆಹಾರ ಅಲ್ವಾ. ಹಾಗಾಗಿ ತೀರಾ ಅದನ್ನ ಬಿಟ್ಟೇ ಬಿಡಿ ಅಂತ ಹೇಳೋ ತಪ್ಪಾಗುತ್ತೆ. ಮಾಡರೇಷನ್ ಅಲ್ಲಿ ನೀವು ತಿನ್ಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮೈಲ್ಡ್ ಆಗಿ ನೀವು ದಿವಸಕ್ಕೆ ಯಾವ್ದಾದ್ರು ಒಂದ್ ಹಣ್ಣು ಒಂದ್ ಸ್ವಲ್ಪ ತಿನ್ಬೋದು, ಏನು ತೊಂದ್ರೆ ಇಲ್ಲ. 1 ಅಥವಾ 2 ಹಣ್ಣು, ಪಪ್ಪಾಯಿ, ವಾಟರ್ ಮೆಲನ್, ಈ ತರ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಏನು ತೊಂದ್ರೆ ಇಲ್ಲ. ಸೊ ನೆಕ್ಸ್ಟ್ ಅದರ ಬಗ್ಗೆ ಸಪರೇಟ್ ಆಗಿ ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಯಾವ ತರ ಹಣ್ಣುಗಳು ತಿನ್ಬೇಕು, ಯಾವ ತರ ಹಣ್ಣುಗಳು ಜಾಸ್ತಿ ತಿನ್ಬಾರ್ದು ಅನ್ನೋದನ್ನು ಕೂಡ ನಾವು ನೋಡೋಣ ಸ್ನೇಹಿತರೆ, ಓಕೆನಾ. ಸೊ ಇವಾಗ ನೆಕ್ಸ್ಟ್ ಹೈಡ್ರೇಷನ್, ಅಂದ್ರೆ ನಿಮ್ಮ ದೇಹವನ್ನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಮುಖ್ಯ, ಓಕೆನಾ. ಹಾಗಂತೇಳಿ ಜ್ಯೂಸ್ಗಳು ಕುಡಿಬೇಡಿ. ಆಚೆ ಎಲ್ಲ ಇರುವಾಗ ನಿಮ್ಗೆ ಜ್ಯೂಸ್ ಅಂಗಡಿ ಹೋಗಿ ಜ್ಯೂಸ್ ಕುಡಿಯೋದು ಇಂಥವೆಲ್ಲ ಅವಾಯ್ಡ್ ಮಾಡ್ಬಿಡ್ಬೇಕು. ಆದ್ರೆ ನೀರೇ ಇಟ್ಕೊಳ್ಳಿ, ನಿಂಬೆಹಣ್ಣು ಜ್ಯೂಸ್ ಕುಡೀರಿ, ಏನು ತೊಂದ್ರೆ ಇಲ್ಲ. ಆದ್ರೆ ಹಣ್ಣು ತಿನ್ನುವಾಗ ಹಣ್ಣೆ ತಿನ್ನಿ, ಆದ್ರೆ ನೀರಿನ ಅಂಶ ಹೋಗ್ಬೇಕು. ಜೀರಾ ವಾಟರು, ಇಲ್ಲಾಂದ್ರೆ ಬೇಸಿಗೆಗಾಲದಲ್ಲಿ ತಂಪಿನ ಬೀಜ ಅಂತ ಸಿಗುತ್ತೆ, ಅದನ್ನ ಹಾಕೊಂಡು ಜೀರಿಗೆ ನೀರು 1 ದಿವಸ, ಮತ್ತೆ ಕೊತ್ತಂಬರಿ ಬೀಜದ ನೀರು 1 ದಿವಸ. ಕೊತ್ತಂಬರಿ ಬೀಜದ ನೀರು ಹೇಗೆ ಮಾಡೋದು, ಬೇಸಿಗೆಗಾಲದಲ್ಲಿ ತುಂಬಾ ಒಳ್ಳೇದದು. ಅದ್ರಲ್ಲೂ ನೀವು ವರ್ಕೌಟ್ ಮಾಡ್ತಿದ್ರೆ, ಜಿಮ್ಗೆ ಹೋಗ್ತಾ ಇದ್ರೆ, ಅಥವಾ ಮನೆಯಲ್ಲೇ ವರ್ಕೌಟ್ ಮಾಡ್ತಿದ್ರೆ, ವರ್ಕೌಟ್ ಮಾಡ್ಲೇಬೇಕು ಫಸ್ಟ್ ಆಫ್ ಆಲ್. ವರ್ಕೌಟ್ ಮಾಡೋದ್ರ ಜೊತೆಗೆ ನೀವು ಈ ಒಂದಿನ ಜೀರಾ ವಾಟರ್, ಒಂದಿನ ಕೊತ್ತಂಬರಿ ಬೀಜ, ಕೊಬ್ಬರಿ ಅಲ್ಲ, ಕೊತ್ತಂಬರಿ ಬೀಜದ ನೀರು, ಇದೆಲ್ಲ ಕುಡಿದ್ರೆ ಒಳ್ಳೇದು. ಏನಿಲ್ಲ, ಒಂದು ಒಲೆ ಮೇಲೆ ಒಂದು ಪಾತ್ರೆನಲ್ಲಿ ನೀರಿಡಿ, ಅದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುದಿಯುತ್ತೆ. ಆಮೇಲೆ ಸ್ವಲ್ಪ ಕಮ್ಮಿ ಊರಿನಲ್ಲಿ ಕುದಿಸಿ, ತುಂಬಾ ಜೋರು ಊರಿನಲ್ಲಿ ಕುದಿಸಿದ್ರೆ ಅದರದ್ದು ಅಂಶ ಎಲ್ಲ ಸರಿಯಾಗಿ ನೀರಿಗೆ ಹೋಗೋದಿಲ್ಲ, ಆಯ್ತಾ. ಸ್ವಲ್ಪ ಲೋ ಸಿಮ್ ಅಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ನೀರನ್ನ ಆಫ್ ಮಾಡಿ, ಆ ನೀರನ್ನ ನೀವು ಇಡೀ ದಿನ ಕುಡಿಬಹುದು. ಒಂದಿನ. ಇನ್ನೊಂದ್ ದಿನ ಕೊತ್ತಂಬರಿ ಬೀಜದ ನೀರು, ಅಂದ್ರೆ ಅದೇ ರೀತಿ ಜೀರಿಗೆ ಹೇಗೆ ಮಾಡಿರ್ತೀರೋ ಅದೇ ರೀತಿ ನೀರಿಗೆ ಕೊತ್ತಂಬರಿ ಬೀಜನ ಹಾಕಿ ಸ್ವಲ್ಪ ಕುದಿಸಿ ಬಿಟ್ಬಿಡಿ. ಆ ನೀರನ್ನ ನೀವು ಇಡೀ ದಿನಕ್ಕೆ ಬಳಸ್ಕೊಳ್ಬಹುದು. ಈ ರೀತಿ. ಇನ್ನೊಂದು ಹೇಳ್ದೆ ಅಲ್ವಾ, ತಂಪಿನ ಬೀಜ, ಅದನ್ನೇ ನೀವು ಕುದಿಸೋದೇನು ಬೇಡ, ತಂಪಿನ ಬೀಜ ಅಂತ ಸಿಕ್ಕುತ್ತೆ ಅಂಗಡಿಗಳಲ್ಲಿ. ಸೊ ಅದು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆ. ಅದು ನಿಮ್ಗೆ ಟಾಸ್ಕ್. ಸೊ ಈ ಏನು ತಂಪಿನ ಬೀಜ ಇದೆ ಅಲ್ವಾ, ಅದನ್ನ ನೀವು ನೀರ್ಗೆ ಹಾಕೊಂಡು, ಇವಾಗ ಹೊರಗಡೆ ಹೋಗ್ತಿದ್ರು 1 ಬಾಟಲ್ ನೀರ್ ಇಟ್ಕೊಳ್ಳಿ, ಅದ್ರಲ್ಲಿ ಒಂದ್ ಸ್ವಲ್ಪ ತಂಪಿನ ಬೀಜನ ಹಾಕೊಳ್ಳಿ.
ಅದನ್ನ ಚಿಯಾ ಸೀಡ್ಸ್ ಬೇರೆ, ಓಕೆನಾ, ತಂಪಿನ ಬೀಜ ಬೇರೆ, ಚಿಯಾ ಸೀಡ್ಸ್ ಬೇರೆ. ಸೊ ಈ ಒಂದು ತಂಪಿನ ಬೀಜ ಹಾಕಿರುವಂತಹ ನೀರನ್ನ ನೀವು, ಅದು ಕೂಡ ತುಂಬಾ ಹಾಕ್ಬಾರ್ದು ಆಯ್ತಾ, ಸ್ವಲ್ಪ ಕ್ವಾಂಟಿಟಿ. ಅದು ನೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಬಬಲ್ಸ್ ತರ ದಪ್ಪ ಆಗುತ್ತೆ. ಸೊ ಅದನ್ನ ನೀವು ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಅದನ್ನ ಕುಡೀರಿ. ಮಧ್ಯಾಹ್ನದ ಹೊತ್ತು ಕುಡೀರಿ, ಅದನ್ನ ತುಂಬಾ ಒಳ್ಳೇದು, ಓಕೆನಾ. ನೀವು ಬೆಳಿಗ್ಗೆ ಸಂಜೆಗಿಂತ ಇದನ್ನ ಮಧ್ಯಾಹ್ನದ ಕುಡಿದ್ರೆ ಸೂರ್ಯ ತುಂಬಾ ನೆತ್ತಿಗೆ ಬಂದಿರ್ತಾರ, ಸ್ವಲ್ಪ ನಿಮ್ಗೆ ಸೆಕೆ ಅನ್ನಿಸ್ತಾ ಇರುತ್ತೆ, ಬಾಡಿ ಡಿಹೈಡ್ರೇಟ್ ಆಗುವ ಹಾಗೆ ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಕುಡಿದ್ರೆ ಬಾಡಿ ಕೂಲ್ ಆಗಿರುತ್ತೆ ಅಂತ, ಓಕೆನಾ. ಅದನ್ನು ಕೂಡ ತುಂಬಾ ಮಾಡಬಾರ್ದು, ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾವ್ದೇ ಆಗ್ಲಿ ಲಿಮಿಟೆಡ್ ಆಗಿ ಮಾಡಿ, ಓಕೆನಾ. ಸೊ ಆದಷ್ಟು ಶುಗರಿ ಡ್ರಿಂಕ್ಸ್, ಈ ಒಂದು ಸ್ಪ್ರೈಟ್, ಫ್ಯಾಂಟಾ, ಥಮ್ಸ್ ಅಪ್, ಕೋಕೋ ಕೋಲಾ ಇದೆಲ್ಲ ಆದಷ್ಟು ಎಲ್ಲ ಬೇಡವೇ ಬೇಡ. ಆದಷ್ಟು ಕಮ್ಮಿ ಮಾಡಿ ಅಂತ ನಾನು ಹೇಳಲ್ಲ. ಪೂರ್ತಿಯಾಗಿ ಏನಾದ್ರು ಕುಡಿತಾ ಇದ್ರೆ ನಿಲ್ಸೇ ಬಿಡಿ. ಯಾವ್ದು ಕೂಡ ಒಳ್ಳೇದಲ್ಲ. ಕೋಕೋ ಕೋಲಾ ಆಗಿರ್ಬೋದು, ಇದು ಯಾವ್ದೇ ಸಾಫ್ಟ್ ಡ್ರಿಂಕ್ಸ್ ಯಾವ್ದು ಕೂಡ ಒಳ್ಳೇದಲ್ವೇ ಅಲ್ಲ ಸ್ನೇಹಿತರೆ, ಓಕೆನಾ. ಸೊ ಸ್ಪ್ರೈಟ್ ಅದು ಆಗಿರ್ಬೋದು, ಯಾವ್ದೇ ಆಗಿರ್ಬೋದು, ಯಾವ್ದು ಒಳ್ಳೇದಲ್ಲ. ಜಸ್ಟ್ ಯು ಅವಾಯ್ಡ್, ಸ್ಕಿಪ್ ಇಟ್, ಓಕೆನಾ. ಈಗ ನೆಕ್ಸ್ಟ್ ಇದಿಷ್ಟು ನೀವು ತಿಳ್ಕೊಂಡ್ರಿ ಅಲ್ವಾ. ಕ್ವಿಕ್ ಆಗಿ ನಾವ್ ಇನ್ನೊಂದ್ಸತಿ ನೋಡೋಣ ಏನೆಲ್ಲ ಪಾಯಿಂಟ್ಸ್ ನಾನು ಹೇಳಿದೆ ಅಂತ. ರೆಗ್ಯುಲರ್ ಆಗಿ ಮೀಲ್ ಟೈಮಿಂಗ್ ಮೇಂಟೈನ್ ಮಾಡೋದು, ಇನ್ನೊಂದು ಬ್ಯಾಲೆನ್ಸ್ ಪ್ಲೇಟ್ ನ ಯಾವ ರೀತಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದೆ. ಜೊತೆಗೆ ಫೈಬರ್ ರಿಚ್ ಫುಡ್, ನಾರಿನಂಶ ಇರುವಂತ ತಿನ್ಬೇಕು. ಜೊತೆಗೆ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಲೇಬೇಕು. ನಿಮ್ಮ ಒಂದು ಫುಡ್ ಅಲ್ಲಿ ಪ್ರೋಟೀನ್ ಅಂಶ ಇನ್ಕ್ಲೂಡ್ ಮಾಡ್ಲೇಬೇಕು. ಶಕ್ತಿ ಬೇಕು ಅಂದ್ರೆ ಪ್ರೋಟೀನ್ ಬೇಕೇ ಬೇಕು. ಜೊತೆಗೆ ಮಿಲೆಟ್ಸ್, ಸಿರಿಧಾನ್ಯಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಜೊತೆಗೆ ರಿಫೈನ್ಡ್ ಶುಗರ್ ನ ನೀವು ಕಮ್ಮಿ ಮಾಡ್ಬೇಕು, ಅಲ್ಲ ಬಿಟ್ಟೇ ಬಿಡ್ಬೇಕು. ರಿಫೈನ್ಡ್ ಶುಗರ್ ಬೇಡವೇ ಬೇಡ ನಿಮ್ಮ ದೇಹಕ್ಕೆ. ಇನ್ನ ಫ್ರೂಟ್ಸ್ ನ ಮಾಡ್ರೇಷನ್ ಆಗಿ ಇಟ್ಕೊಳ್ಬೇಕು, ಅಂದ್ರೆ ಹಣ್ಣನ್ನ ಮಾಡ್ರೇಷನ್ ಅಲ್ಲಿ ನೀವು ತಿನ್ಬೇಕಾಗುತ್ತೆ, ತುಂಬಾ ಅಲ್ಲ. ಜ್ಯೂಸ್ ಅನ್ನ ಅವಾಯ್ಡ್ ಮಾಡೋದು, ಹಣ್ಣು ತಿನ್ನೋದು ಹೇಳಿದೀನಿ. ಇನ್ನ 8ನೇದಾಗಿ ಹೈಡ್ರೇಷನ್, ಬಾಡಿನ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳುವಂಥದ್ದು. ಈ ರೀತಿ ನೀವು ಆಹಾರ ಕ್ರಮವನ್ನ ಪಾಲಿಸ್ತಾ ಬಂತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಡಯಾಬಿಟಿಸ್ ಶುಗರ್ ಲೆವೆಲ್ ಅನ್ನೋದು ಕಂಟ್ರೋಲ್ ಅಲ್ಲಿ ಇರುತ್ತೆ. ಡೋಸೇಜ್ ಅನ್ನೋದು, ಮಾತ್ರೆಯ ಡೋಸೇಜ್ ಅನ್ನೋದು ಜಾಸ್ತಿ ಆಗೋದಿಲ್ಲ, ಇನ್ನು ಮೇಂಟೈನ್ ಆಗುತ್ತೆ. ಇದ್ರ ಜೊತೆಗೆ ನೀವು ಏನಾದ್ರು ವರ್ಕೌಟ್ ಮಾಡ್ಬಿಟ್ರಿ ಅಂತಂದ್ರೆ ನೀವು ಹಂತ ಹಂತವಾಗಿ ಮಾತ್ರೆ ಕೂಡ ನಿಲ್ಲಿಸಬಹುದು, ಓಕೆನಾ. ಇದರಲ್ಲೂ ಬೇರೆ ಬೇರೆ ರೀತಿಯಾದಂತಹ ವಿಧಗಳು ಇರುತ್ತೆ. ಆಲ್ರೆಡಿ ನಿಮ್ಗೆ ಹೇಳಿದೀನಿ ನಾನು ಯಾವ್ಯಾವ ಟೈಪ್ಸ್ ಗಳು ಡಯಾಬಿಟಿಸ್ ನಲ್ಲಿ ಇರುತ್ತೆ ಅಂತ. ಸೊ ಹಾಗಾಗಿ ಕೆಲವರಿಗೆ ಮಾತ್ರೆ ನಿಲ್ಸೋದು ಬೇಡ ಅಂತ ಹೇಳಿರ್ಬೋದು ಡಾಕ್ಟರ್, ಆಯ್ತಾ. ಹಾಗಂತ ಹೇಳಿ ನೀವು ಬರೀ ಮಾತ್ರೆ ಮೇಲೆ ಡಿಪೆಂಡ್ ಆಗೋದು ತಪ್ಪಾಗತ್ತೆ ಸ್ನೇಹಿತರೆ, ಅಲ್ವಾ. ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಸರಿಗಿತ್ತು ಅಂತಂದ್ರೆ ಲಾಂಗ್ ಟರ್ಮ್ ನಿಮ್ಗೆ ಬೇರೆ ಏನು ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ, ಓಕೆನಾ. ಇನ್ನು ಟೈಪ್ 1 ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಇರೋರು ಎಲ್ಲರಿಗೂ ಇದೇ ರೀತಿ ಕ್ರಮನ, ನಾನು ಇವಾಗ ಏನೆಲ್ಲ ಹೇಳ್ದೆ ಅದೇ ಕ್ರಮನ ಅಂತ ನೋಡೋದಾದ್ರೆ ಸ್ವಲ್ಪ ವೇರಿಯೇಷನ್ಸ್ ಇರಬಹುದು. ಅದೇನು ಅಂತ ನಾವು ನೋಡ್ತಾ ಹೋಗೋಣ. ನಾನು ಇಷ್ಟೊತ್ತವರೆಗೂ ಏನ್ ಹೇಳಿದೆ ಇದು ಬೇಸಿಕ್ ಜನರಲ್ ಆಗಿ ಎಲ್ರು ಮಾಡುವಂತದ್ದು, ಓಕೆನಾ. ಅಂದ್ರೆ ಏನು ಲಿಮಿಟೆಡ್ ಆಗಿ, ಅಂದ್ರೆ ಮಾಡ್ರೇಷನ್, ಯಾವ್ದು ಅತಿಯಾಗಿ ಮಾಡ್ಕೊಳ್ತೀರಾ, ಎಲ್ರು ಫಾಲೋ ಮಾಡ್ಬೇಕಾಗಿರುವಂತಹ ಒಂದು ವಿಚಾರಗಳನ್ನ ನಾನು ನಿಮ್ಗೆ ಇವಾಗ ತಿಳಿಸ್ಕೊಟ್ಟಿದ್ದೆ, ಯಾವ್ದೇ ಡಯಾಬಿಟಿಸ್ ಆಗಿದ್ರು ಕೂಡ. ಆದ್ರೆ ಇನ್ನೂ ನಾವು ಸೂಕ್ಷ್ಮವಾಗಿ ನೋಡೋದಾದ್ರೆ ನಿಮಗೆ ಟೈಪ್ 1 ಡಯಾಬಿಟಿಸ್, ಇವಾಗ ಫಸ್ಟ್ ಹೇಳಿದ್ ನಾನು ಬೇಸಿಕ್ ಪ್ರಿನ್ಸಿಪಲ್ಸ್. ಇವಾಗ ನೆಕ್ಸ್ಟ್ ಈಗ ಹೇಳ್ತಾ ಇರೋದು ಟೈಪ್ 1 ಡಯಾಬಿಟಿಸ್ ನಿಮ್ಗೆ ಏನಾದ್ರು ಇತ್ತು ಅಂತ ಅಂದ್ರೆ, ನೀವು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ಚೆಕ್ ಮಾಡಿ ಮರಿಬೇಡಿ. ಏನು ಟೈಪ್ 1 ಡಯಾಬಿಟಿಸ್ ಅಂದ್ರೆ ಏನು, ಟೈಪ್ 2 ಡಯಾಬಿಟಿಸ್ ಅಂದ್ರೆ ಏನು, ನಿಮಗೆ ಯಾವ ಡಯಾಬಿಟಿಸ್ ಇದೆ ಎಲ್ಲವನ್ನೂ ಕೂಡ ಚೆಕ್ ಮಾಡ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್, ಓಕೆನಾ. ಸೊ ಹಾಗಾಗಿ ಇವಾಗ ನಾನು ಟೈಪ್ 1 ಡಯಾಬಿಟಿಸ್ ನವರು ಯಾವ ರೀತಿ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕು ಈ ಒಂದು ಆಹಾರ ಕ್ರಮದಲ್ಲಿ ಅನ್ನೋದು ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಟೈಪ್ 1 ಡಯಾಬಿಟಿಸ್ ಅವ್ರೇನು ಹೊರಗಡೆನೆ ಇಂದಾನೆ ಇನ್ಸುಲಿನ್ಗೆ ಡಿಪೆಂಡ್ ಆಗಿರ್ತಾರಲ್ವಾ. ಸೊ ಹಾಗಾಗಿ ಅವ್ರ ದೇಹದಲ್ಲೂ ಉತ್ಪತ್ತಿ ಆಗ್ಬೋದು, ಆದ್ರೆ ಹೆಚ್ಚಾಗಿ ಹೊರಗಡೆ ಏನು ಎಕ್ಸ್ಟರ್ನಲ್ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ವಾ. ಅವರಂತೂ ಯಾರೆಲ್ಲ ಈ ಒಂದು ಟೈಪ್ 1 ಡಯಾಬಿಟಿಸ್ ಇದ್ದೀರಿ, ನಿಮ್ಗೇನಾದ್ರು ಟೈಪ್ 1 ಡಯಾಬಿಟಿಸ್ ಇದ್ರೆ ನೀವಂತೂ ಲಾಂಗ್ ಗ್ಯಾಪ್ ಬಿಡೋ ಹಾಗೆ ಇಲ್ಲ. ಅಂದ್ರೆ ಇವಾಗ ಟೈಪ್ 2 ಡಯಾಬಿಟಿಸ್ ಇರೋರ್ಗೂ ಅಷ್ಟೇ ಜಾಸ್ತಿ ಗ್ಯಾಪ್ ಬಿಡೋ ಹಾಗಿಲ್ಲ ಊಟದ ಮಧ್ಯೆ, ಆದ್ರೆ ಅದ್ರಲ್ಲೂ ಟೈಪ್ 1 ಡಯಾಬಿಟಿಸ್ ಅವರು ತುಂಬಾ ಗ್ಯಾಪ್ ಬಿಡೋ ಹಾಗೆ ಇಲ್ಲ. ಜೊತೆಗೆ ರೆಗ್ಯುಲರ್ ಮೀಲ್ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಟೈಮಿಂಗ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಾ ಡಯಾಬಿಟಿಸ್ ಬೇರೆ ತರ ಡಯಾಬಿಟಿಸ್ ಅವ್ರಿಗೂ, ಟೈಪ್ 2 ಡಯಾಬಿಟಿಸ್ ಅವ್ರಿಗೂ ಕೂಡ ರೆಗ್ಯುಲರ್ ಮೀಲ್ ಟೈಮಿಂಗ್ ಇಂಪಾರ್ಟೆಂಟ್. ಬಟ್ ಇವರು ಹೆಚ್ಚಿನ ಟೈಪ್ 1 ಡಯಾಬಿಟಿಸ್ ಅವರು ಹೆಚ್ಚಿನ ಒಂದು ಗಮನವನ್ನ ಕೊಡ್ಬೇಕು ಟೈಮ್, ಯಾಕಂದ್ರೆ ಇನ್ಸುಲಿನ್ ಇಲ್ಲಿ ಹೊರಗಡೆಯಿಂದ ತಗೊಳ್ಬೇಕು, ಆ ಟೈಮ್ಗೆ ತಿನ್ಬೇಕು, ಇಲ್ಲಾಂದ್ರೆ ಮತ್ತೆ ಇನ್ಸುಲಿನ್ ಲೆವೆಲ್ ವೇರಿಯೇಷನ್ಸ್ ಈ ರೀತಿ ಇರುತ್ತೆ. ಹಾಗಾಗಿ ಟೈಮಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಕಾರ್ಬ್ ಬ್ಯಾಲೆನ್ಸ್, ಓಕೆನಾ, ಇದ್ರ ಕಡೆ ಹೆಚ್ಚು ಗಮನ ಕೊಡ್ಲೇಬೇಕು, ಇಲ್ಲಿ ನೋ ಕಾಂಪ್ರಮೈಸ್, ಓಕೆನಾ. ಜೊತೆಗೆ ನಿಮ್ಮ ಒಂದು ಡಾಕ್ಟರ್ ಸಲಹೆ ಮೇಲೆ ನೀವು ಸ್ವಲ್ಪ ಏನು ನಿಮ್ಮ ದೇಹಕ್ಕೆ ಯಾವ ರೀತಿ ಕಸ್ಟಮೈಸ್ ಆಗಿ ನೀವು ನಿಮ್ಮ ದೇಹಕ್ಕೆ ಯಾವ ರೀತಿ ಬೇಕು ಆಹಾರ ಕ್ರಮ ಅನ್ನೋದನ್ನ ನೋಡ್ಕೊಂಡು ನೀವು ಅದನ್ನ ತಗೊಳ್ಬೇಕಾಗುತ್ತೆ, ಓಕೆನಾ. ಗೈಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ನ ಟೈಪ್ 2 ಡಯಾಬಿಟಿಸ್ ಅವ್ರಿಗೆ ನೀವಂತೂ ನಿಮ್ಗೇನಾದ್ರು ಟೈಪ್ 2 ಡಯಾಬಿಟಿಸ್ ಇತ್ತು ಅಂದ್ರೆ ಲೈಫ್ ಸ್ಟೈಲ್ ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೇಬೇಕು. ಲೈಫ್ ಸ್ಟೈಲ್ ನ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಏನಾದ್ರು ಅನ್ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ರೆ, ಅಂದ್ರೆ ಸರಿಯಾದ ಟೈಮ್ಗೆ ನಿದ್ದೆ ಮಾಡದೇ ಇರೋದು, ಊಟ ಮಾಡದೇ ಇರೋದು, ಮತ್ತೆ ಜಾಸ್ತಿ ಕೂತು ಕೆಲಸ ಮಾಡುವಂತದ್ದು, ಜಾಸ್ತಿ ಸ್ಕ್ರೀನ್ ವರ್ಕ್ ಅಂದ್ರೆ ಲ್ಯಾಪ್ಟಾಪ್ ಕೆಲಸ ಜಾಸ್ತಿ ಇದ್ರೆ, ಇಂಥವ್ರೆಲ್ಲ ನೀವು ಕಂಪಲ್ಸರಿ ಲೈಫ್ ಸ್ಟೈಲ್ ನ
ಬದಲಾಯಿಸ್ಕೊಳ್ಳೇಬೇಕಾಗತ್ತೆ. ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಓಕೆನಾ? ವರ್ಕೌಟ್ ಮಾಡೋದು, ಫೈಬರ್ ರಿಚ್ ಫುಡ್ ತಿನ್ನೋದು. ಇವಾಗ ಟೈಪ್ 1 ಅವರು ಫೈಬರ್ ರಿಚ್ ತಿನ್ಬೇಕು, ಆದ್ರೆ ಡಾಕ್ಟರ್ನ ಒಂದ್ಸತಿ ಕನ್ಸಲ್ಟ್ ಮಾಡಿ ಯಾವ ರೀತಿ ತಿನ್ಬೇಕು ಅಂತ. ಇವಾಗ ಜನರಲ್ ಆಗಿ ಟೈಪ್ 2 ಡಯಾಬಿಟಿಸ್ ಇರೋರಿಗೆ ಜನರಲ್ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಎಲ್ಲವೂ ಕೂಡ. ಹಾಗಾಗಿ ವಿತೌಟ್ ಏನು ರೆಸ್ಟ್ರಿಕ್ಷನ್ ಇಲ್ದಿರಾ ಹೇಳ್ಬೋದು ಫೈಬರ್ ರಿಚ್ ಫುಡ್ ತಿನ್ನಿ ಅಂತ. ಟೈಪ್ 1 ಅವ್ರಿಗೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ದೇಹಕ್ಕೆ ಯಾವ ರೀತಿ ಬೇಕು ಫುಡ್ ನೋಡ್ಕೊಂಡು ಆ ರೀತಿ ತಗೊಳ್ಬೇಕು ಸ್ನೇಹಿತರೆ. ಇದ್ರ ಜೊತೆಗೆ ಟೈಪ್ 2 ಡಯಾಬಿಟಿಸ್ ಇರೋರು ಮಿಲೆಟ್ಸ್ ನ ಇನ್ಕ್ಲೂಡ್ ಮಾಡಬೇಕು. ಓಕೆ, ನಾನು ಏನೇ ಹೇಳ್ತಾ ಇದ್ರು ಇದು ಎರಡು ಟೈಪ್ 1 ಟೈಪ್ 2 ಎರಡಕ್ಕೂ ಅಪ್ಲೈ ಆಗುತ್ತೆ. ಆದ್ರೆ ಟೈಪ್ 1 ಅವರು ಸ್ವಲ್ಪ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಮ ದೇಹಕ್ಕೆ ಯಾವ ರೀತಿ ಬೇಕು ಅದನ್ನ ನೀವು ಹೆಚ್ಚಾಗಿ ಒಂದು ಗೈಡೆನ್ಸ್ ಮೇಲೆ ನೀವು ನಿಮ್ಮ ಒಂದು ಡಯಟ್ ನ ಫಾಲೋ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಅಂದ್ರೆ ಜನರಲ್ ಆಗಿ ಬೇಸಿಕ್ ಆಗಿ ನಾನು ಏನೆಲ್ಲ ಹೇಳ್ದೆ ಅದನ್ನ ನೀವು ಕೂಡ ಪಾಲಿಸಬಹುದು, ಏನು ತೊಂದರೆ ಇಲ್ಲ. ಓಕೆನಾ? ಮಿಲೆಟ್ಸ್ ನ ಇನ್ಕ್ಲೂಡ್ ಮಾಡೋದು ಎಲ್ಲವೂ ಇಂಪಾರ್ಟೆಂಟ್. ಇನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತಂದ್ರೆ ಇವಾಗ ಕೆಲವರು ಪ್ರೆಗ್ನೆಂಟ್ ಇರ್ತಾರೆ ಅಲ್ವಾ, ಗರ್ಭಿಣಿಯರು ಇರ್ತಾರೆ. ಅವ್ರಿಗೆ ಮಗು ಹುಟ್ಟುವ ಸಂದರ್ಭದಲ್ಲಿ ಡೆಲಿವರಿ ಟೈಮ್ ಅಲ್ಲಿ ಅವ್ರಿಗೆ ಬ್ಲಡ್ ಶುಗರ್ ಲೆವೆಲ್ ವೇರಿಯೇಷನ್ ಆಗಿ ಸ್ವಲ್ಪ ಶುಗರ್ ಡಯಾಬಿಟಿಸ್ ಬಂದಿರುವ ಸಾಧ್ಯತೆ ಇರುತ್ತೆ. ಇದು ವಾಸಿ ಆಗತ್ತೆ ಕೂಡ, ಅದೇನ್ ತೊಂದರೆ ಇಲ್ಲ. ಆದ್ರೆ ಇಂತಹ ಟೈಮ್ ಅಲ್ಲಿ ಇವರು ಫ್ರೀಕ್ವೆಂಟ್ ಆಗಿ ನೀವು ಸ್ಮಾಲ್ ಮೀಲ್ಸ್ ಅಂದ್ರೆ ಸ್ವಲ್ಪ ಆಹಾರಗಳನ್ನ ನೀವು ತಗೊಳ್ಳುವಂತದ್ದು, ಸ್ವಲ್ಪ ಟೈಮ್ ತುಂಬಾ ಗ್ಯಾಪ್ ಬಿಡದೆ ಇರುವಂತದ್ದು ನೀವು ಕೂಡ. ಜೊತೆಗೆ ಫಾಸ್ಟಿಂಗ್ ತುಂಬಾ ಹಸ್ಕೊಂಡಿರುವಂತದ್ದೆಲ್ಲ ಮಾಡಬಾರ್ದು. ಯಾಕಂದ್ರೆ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ತಾಯಂದ್ರು ಅಲ್ವಾ. ಎಕ್ಸ್ಟ್ರೀಮ್ ಡಯಟಿಂಗ್ ಬೇಡ, ತುಂಬಾ ಡಯಟ್ ಮಾಡುವಂತದ್ದು ಆ ಟೈಮಲ್ಲಿ. ಬ್ಯೂಟಿ ಕಾನ್ಶಿಯಸ್ ಆಗ್ಬಿಟ್ಟು ಇಲ್ಲ ನಾನು ಬೇಗ ಸಣ್ಣ ಆಗ್ಬೇಕು, ದಪ್ಪ ಇದೀನಿ ಅನ್ಕೊಂಡು ಬ್ಯೂಟಿ ಕಾನ್ಶಿಯಸ್ ಆಗಿ ತುಂಬಾ ಡಯಟ್ ಮಾಡೋದು ಇದೆಲ್ಲ ಮಾಡಬಾರ್ದು. ಡಾಕ್ಟರ್ ಗೈಡೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಸೊ ಇದಿಷ್ಟು ಕೂಡ ಜನರಲ್ ಆಗಿ ನಾನು ಎಲ್ರಿಗೂ ವಿಚಾರಗಳು ಏನ್ ಬೇಸಿಕ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಬೇಕು ಅದನ್ನ ತಿಳಿಸ್ಕೊಟ್ಟಿದೀನಿ. ಸೊ ಇವಾಗ ಇಂಪಾರ್ಟೆಂಟ್ ಅವೇರ್ನೆಸ್ ಅನ್ನೋದಾದ್ರೆ ಎಲ್ರು ಫಾಲೋ ಮಾಡ್ಬೋದಾಗಿರುವಂತದ್ದು ಏನು, ಮಾಡ್ಲೇಬೇಕಾಗಿರುವಂತದ್ದು ಏನು ಅಂದ್ರೆ ಸ್ಟಾರ್ವೇಷನ್ ಮಾಡಬಾರ್ದು. ಇಂಪಾರ್ಟೆಂಟ್ ಅವೇರ್ನೆಸ್ ಇದ್ರೆ ಸ್ಟಾರ್ವೇಷನ್ ಅಂದ್ರೆ ತುಂಬಾ ಹಸ್ಕೊಂಡಿರುವಂತದ್ದು ಮಾಡಬಾರ್ದು. ತುಂಬಾ ಫಾಸ್ಟಿಂಗ್ ಮಾಡುವಂತದ್ದು, ಉಪವಾಸ ಜಾಸ್ತಿ ಹೊತ್ತಿರುವಂತದ್ದು ಎಲ್ಲ ಮಾಡಬಾರ್ದು. ಇವಾಗ ಎಷ್ಟೋ ಜನ ಏನಾದ್ರೂ ಒಂದು ಇರುತ್ತಲ್ವಾ, ಏನಾದ್ರೂ ಒಂದು ಫಂಕ್ಷನ್ ಅಂತಾನು ಅಥವಾ ಏನಾದ್ರೂ ಒಂದು ಹೋಮ ಹವನಗಳು ಅಂತೆಲ್ಲ ಮಾಡ್ತಾರಲ್ವಾ, ಮನೆಯಲ್ಲಿ ಏನಾದ್ರು ಪೂಜೆಗಳು ಇತ್ತು ಅಂತಂದ್ರೆ ಅಥವಾ ಯಾವ್ದೇ ಒಂದು ಧರ್ಮದಲ್ಲಾದ್ರೂ ಆಗಿರ್ಬೋದು. ಇವಾಗ ಮಾಡ್ತಾರಲ್ವಾ ಸ್ನೇಹಿತರೆ, ಇವಾಗ ರಂಜಾನ್ ಅಂತ ಮಾಡ್ತಾರೆ ಅಥವಾ ನಮ್ಮ ಇದ್ರಲ್ಲಿ ಹಿಂದೂಗಳಲ್ಲಾದ್ರೆ ಈ ಉಪವಾಸ ಅಂತ ಮಾಡ್ತೀವಲ್ವಾ, ಏಕಾದಶಿ ಅಂತೆಲ್ಲ ಮಾಡ್ತಾರಲ್ವಾ, ನಿಮ್ಗೂ ಗೊತ್ತಿರುತ್ತೆ. ಕೆಲವರು ತುಂಬಾ ಉಪವಾಸ ಇರುವಂತದ್ದು, ಆತರ ತುಂಬಾ ಹೊತ್ತು ಉಪವಾಸ ಇರುವಂತದ್ದು ತಪ್ಪಾಗತ್ತೆ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಓಕೆನಾ? ಸೊ ಇಲ್ಲಿ ರಿಲಿಜನ್ ಅಂತ ಬಂದಾಗ ನಾನು ಆಕ್ಚುಲಿ ಎಲ್ಲರೂ ಒಂದೇ ಅಂತ ಭಾವಿಸುವಂತಹ ವ್ಯಕ್ತಿ. ಓಕೆನಾ? ಆಲ್ ಆರ್ ಈಕ್ವಲ್. ಮತ್ತೆ ಎಲ್ಲಾ ಧರ್ಮದಲ್ಲೂ ಒಂದೇ ಬೇಸಿಕ್ ಏನಂದ್ರೆ ಕೈಂಡ್ನೆಸ್, ಎಲ್ಲರನ್ನು ಒಳ್ಳೆ ರೀತಿ ನೋಡಿ, ಒಬ್ರಿಗೆ ಕೆಟ್ಟದ್ ಮಾಡ್ಬಾರ್ದು, ಒಳ್ಳೆ ರೀತಿ ಆಲೋಚನೆ ಮಾಡ್ಬೇಕು. ಇದೇ ಎಲ್ಲಾ ಧರ್ಮದ ಮೂಲ ಒಂದು ಧ್ಯೇಯ ಅಲ್ವಾ. ಆದ್ರೆ ಇಲ್ಲಿ ಒಬ್ಬೊಬ್ಬರ ಆಚಾರ ವಿಚಾರಗಳು ಬೇರೆ ರೀತಿ ಇರುತ್ತೆ ಅಷ್ಟೇನೆ. ಆದ್ರೆ ನಾನು ಏನಕ್ಕೆ ಇದು ಹೇಳ್ತಾ ಇರೋದು ಅಂತಂದ್ರೆ ಒಂದೊಂದು ಧರ್ಮದಲ್ಲಿ ಒಂದೊಂದು ಆಚರಣೆಗಳಿರುತ್ತಲ್ವಾ. ಅವಾಗ ಉಪವಾಸ ಇರುವಂತದ್ದು ಹೆಚ್ಚಾಗಿ ಉಪವಾಸ ಅಥವಾ ಟೈಮಿಂಗ್ ಇಷ್ಟು ಟೈಮ್ ಆದ್ಮೇಲೆನೆ ತಿನ್ಬೇಕು ಅನ್ನುವಂಥದ್ದು. ತೀರಾ ನಿಮ್ಗೆ ಹಸುವಾಗ್ತಿತ್ತು ಅಂತಂದ್ರೆ ನಿಮ್ಗೆ ದೇವ್ರನ್ನ ಯೋಚನೆ ಮಾಡ್ಕೊಂಡು ತಿನ್ಬಿಟ್ರೆ ನಮ್ಗೆ ತೊಂದರೆ ಆಗುತ್ತೆ, ದೇವ್ರಿಗೆ ನಾವು ಪಾಲಿಸ್ದಂಗಲ್ಲ ಅನ್ನೋ ತರ ಎಲ್ಲ ಫೀಲಿಂಗ್ ಬಿಟ್ಟು, ದೇವ್ರೇನು ನಿಮ್ಗೆ ಅಷ್ಟೊತ್ತು ಉಪವಾಸದಲ್ಲೇ ಇದ್ರೇನೆ ನನ್ಗೆ ಖುಷಿ ಆಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ ಅಲ್ವಾ. ಸೊ ನೀವು ಫಸ್ಟ್ ಆರೋಗ್ಯವಾಗಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ನೋಡ್ಕೊಂಡು ನೀವು ಬ್ಯಾಲೆನ್ಸ್ಡ್ ಆಗಿ ಊಟ ಮಾಡ್ಬೇಕಾಗತ್ತೆ. ಓಕೆನಾ? ಎಕ್ಸ್ಟ್ರೀಮ್ ಡಯಟಿಂಗ್ ಬೇಡ, ತುಂಬಾ ಕಮ್ಮಿ ತಿನ್ನೋದು ಯಾವಾಗ್ಲೂ ಅಥವಾ ತುಂಬಾ ಕೆಲವೊಂದು ಐಟಮ್ ಜಾಸ್ತಿ ತಿನ್ನೋದು, ಈ ತರ ಎಕ್ಸ್ಟ್ರೀಮ್ಸ್ ಬೇಡ. ಓಕೆನಾ? ಇದು ಇಂಪಾರ್ಟೆಂಟ್ ಅವೇರ್ನೆಸ್. ಜೊತೆಗೆ ಬ್ಯಾಲೆನ್ಸ್ಡ್ ಆಗಿ ತಿನ್ಬೇಕು. ಓಕೆನಾ? ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ನೀವು ತಿನ್ನುವ ಆಹಾರ ಬ್ಯಾಲೆನ್ಸ್ ಆಗಿರ್ಬೇಕಂತ ನಾನು ಆಗ್ಲೇ ಹೇಳ್ದೆ ಅಲ್ವಾ. ವೆಜಿಟೇಬಲ್ಸ್ ಎಷ್ಟಿರ್ಬೇಕು, ಪ್ರೋಟೀನ್ ಎಷ್ಟಿರ್ಬೇಕು, ಕಾರ್ಬ್ಸ್ ಎಷ್ಟಿರ್ಬೇಕು, ಈ ರೀತಿ. ಇನ್ನ ಸೈಕಾಲಜಿಕಲ್ ಆಂಗಲ್ ಅಂದ್ರೆ ಮನಃಶಾಸ್ತ್ರದ ಅಂಗವಾಗಿ ನಾವು ನೋಡೋದೇ ಆದ್ರೆ ಮೈಂಡ್ಫುಲ್ ಈಟಿಂಗ್. ನೀವ್ ಏನೇ ತಿಂದ್ರು ಕೂಡ ನೀವು ಮನಸ್ಫೂರ್ತಿಯಾಗಿ ತಿನ್ಬೇಕಾಗತ್ತೆ. ಇವಾಗ ಎಲ್ಲೋ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತುಂಬಾ ಬೇಗ ತಿನ್ನೋದು, ಅಯ್ಯೋ ಟೈಮ್ ಆಯ್ತು ಫಸ್ಟ್ ತಿನ್ಬಿಡ್ಬೇಕು ಅಥವಾ ಆತರ ತಿನ್ನುವಾಗ ಏನಾಗತ್ತೆ, ನೀವು ಚೆನ್ನಾಗಿ ಎಷ್ಟು ತಿನ್ಬೇಕು ಅದಕ್ಕಿಂತ ಸ್ವಲ್ಪ ಕಮ್ಮಿ ತಿಂದಿರ್ತೀರಿ ಅಲ್ವಾ. ಮತ್ತೆ ಬೇಗ ತಿಂದ್ರೆ ಅದೇನಾಗುತ್ತೆ, ನಿಮ್ಮ ಬ್ರೈನ್ಗೆ ಸಿಗ್ನಲ್ ಹೋಗೋದಿಲ್ಲ. ಅವಾಗ ಅದೇನಾಗುತ್ತೆ, ಸರಿಯಾಗಿ ನಿಮ್ಮ ರಕ್ತಕ್ಕೆ ಹೋಗೋದಿಲ್ಲ ತಿಂದ ಆಹಾರ. ತಿಂದಿರೋದು ವೇಸ್ಟ್ ಆಗುತ್ತೆ. ಜೊತೆಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸುಸ್ತು ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಇಲ್ಲಿ ಕೆಲ್ಸನೂ ಮಾಡ್ದಂಗಾಗಲ್ಲ, ಸರಿಯಾಗಿ ಆಹಾರನೂ ತಿಂದಂಗಾಗಲ್ಲ ಅಲ್ವಾ. ಹಾಗಾಗಿ ಏನೇ ಕೆಲಸ ಇರ್ಲಿ, ತಿನ್ನೋದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ, ಕೆಲಸ ಮಾಡುವಾಗ ಕೆಲಸ ಮಾಡೋದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ, ನಿದ್ದೆ ಮಾಡುವಾಗ ನಿದ್ದೆ ಮಾಡೋದ್ರ ಕಡೆ ಗಮನ ಕೊಡ್ಬೇಕಾಗುತ್ತೆ. ಈ ಒಂದು ನಾರ್ಸಿಸಮ್ ರಿಕವರಿ ಅಂತ ಬಂದಾಗ, ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಂತ ಬಂದಾಗ, ಟಾಕ್ಸಿಸಿಟಿ ಅಂತ ಬಂದಾಗ ಎಲ್ಲದರಲ್ಲೂ ವೇರಿಯೇಷನ್ಸ್ ಆಗುತ್ತೆ. ಸರಿಯಾದ ಟೈಮ್ಗೆ ತಿನ್ನಕ್ಕಾಗಲ್ಲ, ಸರಿಯಾದ ಟೈಮ್ಗೆ ಮಲ್ಗಕ್ಕಾಗಲ್ಲ, ಸರಿಯಾದ ಟೈಮ್ಗೆ ರೆಸ್ಟ್ ಮಾಡೋದಕ್ಕಾಗೋದಿಲ್ಲ.
ಅಲ್ವಾ? ಸರಿಯಾದ ಟೈಮ್ಗೆ ಕೆಲಸ ಮಾಡೋದಕ್ಕಾಗಲ್ಲ. ಯಾಕೆ? ಯೋಚನೆ, ಸ್ಟ್ರೆಸ್ಸು, ವಾದ ವಿವಾದ, ಟಾಕ್ಸಿಸಿಟಿ ಅಲ್ವಾ? ಎಮೋಷನ್ಸು ಇರುತ್ತೆ. ಈ ಎಮೋಷನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಅಲ್ವಾ ಸ್ನೇಹಿತರೆ? ಅದು ಏನಂತಂದ್ರೆ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ನಮ್ಮ ಲೈಫ್ ಸ್ಟೈಲ್ ಮೇಲೆ ಹೊಡೆತ ಬೀಳುತ್ತೆ. ಹಾಗಾಗಿ ನೀವು ಆದಷ್ಟುನು ಆದಷ್ಟುನು ಜಸ್ಟ್ ಬಿ ಯೋರ್ ಸೆಲ್ಫ್ ಆಯ್ತಾ? ನೀವು ಹೊರಗಡೆ ಯಾರನ್ನು ನಾವು ಬದಲಾಯಿಸಕ್ಕಾಗಲ್ಲ. ಆದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಬಹುದು ಅಲ್ವಾ? ನಾವು ಬೇರೆಯವರಲ್ಲಿ ಏನ್ ಚೇಂಜ್ ನ ಬಯಸ್ತಾ ಇದೀವಿ ಅದನ್ನ ನಾವೇ ಮಾಡ್ಕೊಳ್ಳೋಣ. ನಮ್ಗೇನ್ ಬೇಕು ಚೇಂಜಸ್ ಅದನ್ನ ನಾವ್ ಮಾಡ್ಕೊಳ್ಳೋಣ ಅಲ್ವಾ? ಅವಾಗ ನಾವ್ ಹೇಗಿದವೋ ನಾವ್ ಹಾಗೆ ಇದ್ಬಿಟ್ರೆ ವರ್ಲ್ಡ್ ನಮ್ಮನ್ನ ಅಕ್ಸೆಪ್ಟ್ ಮಾಡುತ್ತೆ ಆಯ್ತಾ? ಸೊ ಹಾಗಾಗಿ ನಾವ್ ಹೇಗಿದೀವೋ ಹಾಗೆ ಇರೋಣ. ಹಾಗಂತ ಹೇಳಿ ನಾನು ಹೆಂಗ್ ಬೇಕೋ ಹಂಗಿರ್ತೀನಿ ಅಥವಾ ನಾನು ಏನ್ ಬೇಕೋ ಅದ್ ತಿಂತೀನಿ ಆ ತರ ಇದ್ರೆ ನಮ್ಗೆ ಹೆಲ್ತ್ ಹಾಳಾಗುತ್ತೆ ಅಲ್ವಾ ಸ್ನೇಹಿತರೆ? ಸೊ ಹಾಗಾಗಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಡೋಣ. ಇನ್ನೊಬ್ರಿಗೆ ತೊಂದರೆ ಕೊಡದಿರಾ ನಾವಾಗಿದ್ದು ಬಿಡೋಣ. ಅವಾಗ ನಾವೇನ್ ಮಾಡ್ಬೋದು, ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಬೋದು. ನಮ್ಮ ಒಂದು ಆಲೋಚನೆಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಸೊ ಅವಾಗ ಏನಾಗುತ್ತೆ, ತಿನ್ನೋದ್ರ ಕಡೆನೇ ಗಮನ ಇರುತ್ತಲ್ವಾ? ಸೊ ಇದೆಲ್ಲ ಇಂಪಾರ್ಟೆಂಟ್, ಕನೆಕ್ಟೆಡ್. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಇವೆಲ್ಲ ಕನೆಕ್ಟೆಡ್. ಅದಕ್ಕೆ ನಾನು ಹೇಳುದು ಯಾವಾಗ್ಲೂ ಕೂಡ. ಸೊ ಇದಿಷ್ಟು ಕೂಡ ಸೈಕಾಲಜಿಕಲ್ ಆಂಗಲ್ ಅಲ್ಲಿ ನಾವು ವಿಚಾರಗಳನ್ನ ತಿಳ್ಕೊಂಡ್ವಿ ಅಲ್ವಾ ಸ್ನೇಹಿತರೆ? ಸೊ ಈ ರೀತಿ ವಿಚಾರಗಳನ್ನ ನೀವು ಫಾಲೋ ಮಾಡ್ತು ಅಂತಂದ್ರೆ ಸಸ್ಟೈನೇಬಲ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಒಂದು ಆರೋಗ್ಯ ಅನ್ನೋದು ಕಾಪಾಡ್ಕೊಳ್ಬಹುದು ಸ್ನೇಹಿತರೆ. ಸೊ ಹಾಗಾಗಿ ಒಳ್ಳೆಯ ವಿಚಾರ ಏನಪ್ಪಾ ಅಂತಂದ್ರೆ ನೀವು ಶುಗರ್ನ ಕಂಟ್ರೋಲ್ ಮಾಡ್ಬಿಟ್ರೆ, ಅಂದ್ರೆ ಸಕ್ಕರೆ ತಿನ್ನೋದು ಆದಷ್ಟು ಅವಾಯ್ಡ್ ಮಾಡ್ಬಿಡ್ಬೇಕು. ಈ ಒಂದು ಶುಗರ್ ಡಯಾಬಿಟೀಸ್ ಕಂಟ್ರೋಲ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಒಂದು ಹೆಲ್ತ್ ಇಂಪ್ರೂವ್ ಆಗ್ಬೇಕು ಅಂತಂದ್ರೆ ತುಂಬಾ ವಿಚಾರಗಳು ನಿಮ್ಮ ಕೈಯಲ್ಲೇ ಇರುತ್ತೆ. ಇದು ಒಂದು ಒಳ್ಳೆಯ ವಿಚಾರ. ಯಾಕಂದ್ರೆ ನಮ್ಮ ಕೈಯಲ್ಲೇ ಎಷ್ಟೋ ವಿಚಾರಗಳಿದೆ. ನಾವ್ ಏನ್ ತಿಂತೀವಿ, ಏನ್ ಮಾಡ್ತೀವಿ ಕೆಲ್ಸಗಳು, ಎಷ್ಟೊತ್ತು ಮಲಗ್ತೀವಿ, ಎಲ್ಲವೂ ನಮ್ ಕೈಲೇ ಇದೆ ಅಲ್ವಾ? ಯೋಗ, ಮೆಡಿಟೇಷನ್ ಇದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಮೈಂಡ್ ಅನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ? ಅವಾಗ ಏನಾಗುತ್ತೆ, ಮೆಡಿಸಿನ್ ಡೋಸ್ ಕಮ್ಮಿ ಆಗ್ತಾ ಹೋಗುತ್ತೆ. ವರ್ಕೌಟ್ ಮಾಡೋದು ರೆಗ್ಯುಲರ್ ಆಗಿ ಇದೆಲ್ಲವೂ ಮಾಡ್ತಾ ಇದ್ರೆ ಮೆಡಿಸಿನ್ ಡೋಸ್ ಕೂಡ ಕಮ್ಮಿ ಆಗುತ್ತೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಆರೋಗ್ಯವಾಗಿರ್ತೀರಿ ಅಲ್ವಾ? ರಕ್ತ ಸಂಚಲನ ಚೆನ್ನಾಗಾಗುತ್ತೆ, ಪಚನ ಕ್ರಿಯೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಇದಿಷ್ಟು ಕೂಡ ವಿಚಾರಗಳು ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಸ್ನೇಹಿತರೆ. ಸೊ ಇದಿಷ್ಟು ನಿಮ್ಗೆ ಹೋಪ್ಫುಲಿ ಯೂಸ್ ಆಯ್ತು ಅಂತ ಭಾವಿಸ್ತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರೋತ್ಸಾಹ ಮಾಡಿ. ಹಾಗೆ ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಕೂಡ ಒಳ್ಳೆಯ ರೀತಿ ಇಷ್ಟಪಟ್ಟು ತಿನ್ನಿ. ನಿಮ್ಮ ಒಂದು ದೇಹನ ನೀವು ಇಷ್ಟಪಡೋದಕ್ಕೆ ಶುರು ಮಾಡಿ. ಅಯ್ಯೋ ನನ್ನ ಬಾಡಿ ಈ ತರ ಇದೆ, ನನ್ನ ದೇಹ ನೋಡಿ ಹಿಂಗಿದೆ, ನಾನು ಈ ತರ ಇದೀನಿ, ಆ ತರ ಇದೀನಿ, ಈ ತರ ಫೀಲ್ ಮಾಡೋ ಬದಲು ಇನ್ನು ನೆಕ್ಸ್ಟ್ ನಾನು ಇನ್ನೂ ಚೆನ್ನಾಗಾಗ್ತೀನಿ, ನಾನು ಇದನ್ನ ತಿಂತೀನಿ, ಒಳ್ಳೆಯ ಆಹಾರವನ್ನ ತಿಂತೀನಿ, ವರ್ಕೌಟ್ ಮಾಡ್ತೀನಿ, ಯಾವ್ದು ಬೇಡವೋ ಅದೆಲ್ಲ ಬಿಡ್ತೀನಿ ಆಹಾರ, ಈ ರೀತಿ ನೀವು ಫೀಲ್ ಮಾಡ್ಕೊಂಡು ಮೈಂಡ್ಫುಲ್ ಈಟಿಂಗ್ ಮಾಡಿ ವರ್ಕೌಟ್ ಮಾಡಿದ್ರೆ ರೆಗ್ಯುಲರ್ ಆಗಿ ಖಂಡಿತವಾಗ್ಲೂ ನೀವು ಡಯಾಬಿಟೀಸ್ ನ ಕಂಟ್ರೋಲ್ಗೆ ತಗೊಳ್ಬಹುದು ಸ್ನೇಹಿತರೆ. ಸೊ ಇದಿಷ್ಟು ಕೂಡ ಬೇಸಿಕ್ ಪ್ರಿನ್ಸಿಪಲ್ಸ್. ಏನ್ ತಿನ್ಬೇಕು, ಯಾವ ರೀತಿ ಊಟದ ಕ್ರಮ ಇರಬೇಕು, ಯಾವ ರೀತಿ ಟೈಮಿಂಗ್ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಹೋಪ್ಫುಲಿ ಎಲ್ರಿಗೂ ಈ ಒಂದು ಮೆಸೇಜ್ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಡಯಾಬಿಟಿಸ್ ಇರುವವರು ಯಾವ ರೀತಿ ಎಕ್ಸಸೈಸ್ಗಳು ಮಾಡಬೇಕು, ತುಂಬಾ ಹೆವಿ ಎಕ್ಸಸೈಸ್ ಸ್ಟಾರ್ಟಿಂಗ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಇವಾಗ ಡಯಾಬಿಟೀಸ್ ಇದೆ ಅಂತ ಗೊತ್ತಾಗಿದ ತಕ್ಷಣ ನೀವು ಯಾವ ರೀತಿ ಎಕ್ಸಸೈಸ್ ಗಳು ಮಾಡ್ಬೇಕು, ವರ್ಕೌಟ್ ಗಳು ಮಾಡ್ಬೇಕು, ಅದ್ ಮಾಡೋದ್ರಿಂದ ಹೇಗೆ ನಿಮ್ಮ ಒಂದು ಶುಗರ್ ಲೆವೆಲ್, ಡಯಾಬಿಟೀಸ್ ಅನ್ನೋದು ಕಂಟ್ರೋಲ್ಗೆ ಬರುತ್ತೆ, ಬ್ಲಡ್ ಶುಗರ್ ಲೆವೆಲ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತಪ್ಪದೆ ಆ ಒಂದು ವಿಡಿಯೋ ಕೂಡ ಚೆಕ್ ಮಾಡಿ ಮತ್ತೆ ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವಾಚ್ ದ ವಿಡಿಯೋ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಲ್ಲಿವರೆಗೂ ನೋಡಿದಿರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಒಂದು ಛಲ ಇದೆ, ಇಲ್ಲ ನನ್ನ ಒಂದು ಡಯಾಬಿಟಿಸ್ ನ ರಿವರ್ಸ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಛಲ ಇದೆ ಅಂತಾನೆ ಅರ್ಥ. ಸೊ ಆಲ್ ದ ವೆರಿ ಬೆಸ್ಟ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಓಕೆನಾ? ಸೊ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.